कामजीत जगज्जीत भवा श्रेष्ठात्मा भवा मुक्तिदाता भवा शक्तिशाली रचयिता भव लवलीनात्मा भव सन्तुष्टात्मा भव यथार्थयोगी भव समर्थ आत्मा भव विशेषात्मा भव दिव्यनेत्र वरदानि भव विश्वदाधार मूर्ति भव सफलता संपन्न भव निरहंकारी भव निराकारी भव प्रभावशाली भव अनुभवी भव सत्यमर जीवा भव मास्टर स्नेह सागर भव सत्यदया हृदयी भव मास्टर सर्वशक्तिवान् भव श्रेष्ठ महानात्मा भव आधार उद्धार मूर्ति भव सफलता मूर्ति भव सहजयो ತಂದೆ ಶಿಕ್ಷಕ ಗುರುವು ನೀನೇ ನಮಗೆ 5,000 ವರುಷದ ಕಲ್ಪದಲ್ಲಿ ಒಮ್ಮೆ ಧರ್ಮ ಸ್ಥಾಪನೆಗೆಂದು ಸಂಭವಿಸಿದವನೇ ಸ್ವಾಗತವ ಕೋರುವೆವು ಸ್ವಾಗತವ ನೀಡುವೆವು ಪರಮಾತ್ಮನನ್ನು ಮನೆಗೆ ಸ್ವಾಗತ ಮಾಡಿದ್ದೇವೆ. ಹೃದಯೇಶ್ವರ ಹೇಗೆ ಬಂದರು ಅನ್ನುವುದನ್ನು ರೀಕ್ಯಾಪ್ ಮರಳಿ ಆ ಚಿತ್ರವನ್ನು ಆ ದೃಶ್ಯವನ್ನು ನೋಡೋಣ. ಎಲ್ಲರೂ ದಿವ್ಯ ಬುದ್ಧಿ ನೇತ್ರದಿಂದ ನೋಡೋಣ. ಎದುರುಗಡೆ ಶಿವಬಾಬರವರ ಫೋಟೋ ಇರಲಿ ಅಥವಾ ಬ್ರಹ್ಮಬಾಬರವರ ಫೋಟೋ ಇರಲಿ. ಬ್ರಹ್ಮಬಾಬಾ ಫೋಟೋ ಇದ್ದರೆ ಬ್ರಹ್ಮಬಾಬರವರ ಬುರುಕುಟಿಯ ಮಧ್ಯದಲ್ಲೇ ನೋಡ್ತಾ ಇದೆ ಸ್ಥೂಲ ಕಣ್ಣುಗಳು. ಆದರೆ ದಿವ್ಯ ನೇತ್ರಕ್ಕೆ ವಿಚಿತ್ರವಾದ ದೃಶ್ಯ ಗೋಚರಿಸ್ತಾ ಇದೆ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀವ, ಈ ದೃಶ್ಯವನ್ನು ನೋಡಲು ಸಿದ್ಧರಾಗಿದ್ದೀವ. ಪರಮಾತ್ಮನ ಸಮೀಪದ ರತ್ನಗಳು ನಾವು ಆಗಿದ್ದೀವ. ಪ್ರಾಕ್ಟಿಕಲ್ ಆಗಿ ಸ್ಥೂಲ ನೇತ್ರಗಳು ಎದುರುಗಡೆ ಇರುವ ಫೋಟೋವನ್ನು ನೋಡ್ತಾ ಇದೆ ಬಲೆ, ಆದರೆ ದಿವ್ಯ ನೇತ್ರಕ್ಕೆ ವಿಚಿತ್ರವಾದ ದೃಶ್ಯ ಗೋಚರಿಸ್ತಾ ಇದೆ. ಹೊಳೆ 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 ಹೊಳೆವ ಬ್ರಹ್ಮಾಂಡದಿಂದ ಜ್ಞಾನ ಸೂರ್ಯನು ಶಿವಬಾಬಾರವರು ಜಗಮಗಿಸುತ್ತ ಯಾವ ಕಣ್ಣಿಗೆ ಕಾಣಿಸ್ತಾ ಇದೆ? ದಿವ್ಯ ನೇತ್ರಕ್ಕೆ ಕಾಣಿಸ್ತಾ ಇದೆ. ಬಲೆ ನಮ್ಮ ಸ್ಥೂಲ ನೇತ್ರಗಳು ಫೋಟೋವನ್ನು ನೋಡ್ತಾ ಇದೆ. ಬ್ರಹ್ಮಬಾಬರವರ ಹಣೆ ಮಧ್ಯದಲ್ಲಿ ಒಲೆ ನೋಡ್ತಾ ಇದ್ದೇವೆ. ದಿವ್ಯ ನೇತ್ರ ಮಾತ್ರ ನೋಡ್ತಾ ಇದೆ. ಪರಮಧಾಮದಿಂದ ಜ್ಞಾನ ಸೂರ್ಯನು ಮಹಾಜ್ಯೋತಿ ಪರಮಜ್ಯೋತಿಯು ಜಗಮಗಿಸುತ್ತ ಸೂಕ್ಷ್ಮ ವತನದಲ್ಲಿ ಬ್ರಹ್ಮಬಾಬರವರ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡ್ತಾ ಇದೆ.
ಪ್ರವೇಶ ಮಾಡುತ್ತಿರುವ ದೃಶ್ಯವನ್ನು ನೋಡ್ತಾ ಇದ್ವಿ. ಪ್ರವೇಶ ಮಾಡಿದ ತಕ್ಷಣವೇ ಬಾಪ್ ದಾದಾರವರು ಮುಗುಳ್ನಗ್ತಾ ಇರುವ ದೃಶ್ಯವನ್ನು ನೋಡ್ತಾ ಇದ್ವಿ. ನೋಡಿ, ಯಾವ ಮಕ್ಕಳು ದಿವ್ಯ ನೇತ್ರದಿಂದ ಈ ದೃಶ್ಯವನ್ನು ನೋಡ್ತಾ ಇದ್ದೀವಿ, ಅವರನ್ನು ಬಾಪ್ ದಾದ ನೋಡ್ತಾ ಇದ್ದಾರೆ, ಮುಗುಳ್ನಗ್ತಾ ಇದ್ದಾರೆ. ಮಗು ನೋಡ್ತಾ ಇದೆಯಲ್ವಾ, ಮುದ್ದಾದ ಮಗು ನನ್ನನ್ನೇ ನೋಡ್ತಾ ಇದೆಯಲ್ವಾ. ಬಾಪ್ ದಾದ ಯಾವ ಮಕ್ಕಳು ಸತ್ಯಹೃದಯಿ ಮಕ್ಕಳು, ಸತ್ಯಹೃದಯ ಮಕ್ಕಳು ಯಾರಿದ್ದೀರಿ, ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೀರಿ, ಅಂತಹ ಮಕ್ಕಳನ್ನ ನೋಡ್ತಾ ಮುಗುಳ್ನಗ್ತಾ ಬಾಪ್ ದಾದಾರವರು ಸ್ಥೂಲ ಸಾಕಾರದಲ್ಲಿ ನಾವಾತ್ಮೆಯಲ್ಲಿ ಕುಳಿತುಕೊಂಡಿದ್ದೇವೆ. ಸ್ಥೂಲ ಸಾಕಾರದಲ್ಲಿ ಮನೆಯ ಒಳಗಡೆ, ಸ್ಥೂಲ ಸಾಕಾರದ ಮನೆಯ ಒಳಗಡೆನೇ ಪ್ರವೇಶ ಮಾಡುತ್ತಿದ್ದಾರೆ ಬಾಪ್ ದಾದಾರವರು. ನನ್ನ ಸ್ಥೂಲ ಕಣ್ಣುಗಳು ನಿರಂತರ ನೋಡ್ತಾನೇ ಇದ್ದಾವೆ ಬಾಬಾ ಬಾಬಾ ಬಾಬಾ, ಬ್ರಹ್ಮ ಬಾಬಾ ಅಥವಾ ಶಿವಬಾಬರವ್ರನ್ನ ನೋಡ್ತಾ ಇದೆ ಸ್ಥೂಲ ಕಣ್ಣುಗಳು. ದಿವ್ಯ ನೇತ್ರದಿಂದ ಬಾಪ್ದಾದ ಬಂದಿರುವುದು ಅತ್ಯಂತ ಸಮೀಪದಲ್ಲಿ ಅನುಭವಕ್ಕೆ ಬರ್ತಾ ಇದೆ. ಅತ್ಯಂತ ಸಮೀಪದಲ್ಲಿ ಒಂದು ವೈಬ್ರೇಷನ್ ಅನುಭವಕ್ಕೆ ಬರ್ತಾ ಇದೆ. ಬಾಪ್ದಾದ ಬಂದಿದ್ದಾರೆ ನಮ್ಮ ಮನೆಯಲ್ಲಿ. ಡೈರೆಕ್ಟ್ ಸೃಷ್ಟಿಯ ರಚಯಿತನಾದ ಈಶ್ವರ ಬಂದಿದ್ದಾರೆ ನಮ್ಮ ಮನೆಯಲ್ಲಿ. ಅವರ ಪಾದ ಸ್ಪರ್ಶ ಆಗುತ್ತಿದ್ದಂತೆ ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು. ಮನೆಯಲ್ಲಿರುವ ಎಲ್ಲ ವಿಘ್ನಗಳು ಭಸ್ಮವಾಗುತ್ತಿವೆ. ಮನೆ ಮಂದಿರವಾಗುತ್ತಿದೆ. ಮನೆಯಲ್ಲಿರುವ ಪ್ರತಿಯೊಂದು ಆತ್ಮದ ಮಸ್ತಕದಲ್ಲಿ ಒಂದು ಕರೆಂಟ್ ಹರಿಯಲಾರಂಭಿಸಿದೆ. ನಾವು ದಿವ್ಯ ನೇತ್ರದಿಂದನೇ ನೋಡ್ತಾ ಇದ್ದೀವಿ ಈ ದೃಶ್ಯವನ್ನು ನಿರಂತರ. ಬಲೆ ಸ್ಥೂಲ ಕಣ್ಣುಗಳು ಬೆಳಕಿಸ್ದೇ ಎದುರುಗಡೆ ಬ್ರಹ್ಮ ಬಾಬಾ ಅಥವಾ ಶಿವಬಾಬರವ್ರ ಫೋಟೋ ನೋಡ್ತಾ ಇದೆ. ಆದರೆ ದಿವ್ಯ ನೇತ್ರ ಇದೆಯಲ್ಲ, ದಿವ್ಯ ನೇತ್ರಕ್ಕೆ ವಿಚಿತ್ರವಾದ ದೃಶ್ಯ ಗೋಚರಿಸ್ತಾನೇ ಇದೆ. ಎದುರುಗಡೆ ಬಾಪ್ ದಾದ ಬಂದಿದ್ದಾರೆ, ಮನೆಯೊಳಗಡೆ ಪಾದ ಸ್ಪರ್ಶ ಮಾಡಿದ್ದಾರೆ. ಅವರು ಬಂದ ತಕ್ಷಣ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಹೇಗೆ ಮನೆಯಲ್ಲಿ ಅಡುಗೆ ಮಾಡಿದಾಗ ಹೊಗೆಲ್ಲ ತುಂಬಿಕೊಳ್ತದೆ, ಹಾಗೆ ಪರಮಾತ್ಮನ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಹೇಗೆ ಪರಮಧಾಮದಲ್ಲಿ ಅದರ ಅನುಭವ ಮಾಡ್ತೀವಿ, ಆ ಕಿರಣಗಳು ಮನೆಯ ತುಂಬ ಹರಡಿದೆ. ಮನೆಯ ತುಂಬ ಹರಡಿದೆ. ನಾವೆಲ್ಲರೂ ಇನ್ನೂ ಆದರೂ ಸ್ಥೂಲ ನೇತ್ರಗಳಿಂದ ಬಾಬರವ್ರನ್ನೇ ನೋಡ್ತಾ ಇದ್ದೇವೆ. ದಿವ್ಯ ನೇತ್ರ ಮಾತ್ರ ಪಕ್ಕದಲ್ಲಿ ಅತ್ಯಂತ ಸಮೀಪದಲ್ಲೇ ಮನೆಯಲ್ಲೇ ಬಾಪ್ ದಾದಾರವರು ಬಂದಿರುವುದು ಗೋಚರಿಸ್ತಾ ಇದೆ. ದೃಶ್ಯ ಪಕ್ಕಾ ದೃಶ್ಯ ಕಾಣಿಸ್ತಾ ಇದೆ ಎಲ್ಲ ಮಕ್ಕಳಿಗೆ. ಬಾಬಾ ನೋಡ್ತಾ ಇದ್ದಾರೆ. ಯಾರ ಸ್ಥೂಲ ನೇತ್ರ ಆಫ್ ಆಗುತ್ತೆ ಅವಾಗಲೂ ಗೊತ್ತಾಗ್ತದೆ. ಯಾರ ಸ್ಥೂಲ ನೇತ್ರ ಬೆಳಕಿಸ್ದೇ ದಿವ್ಯ ನೇತ್ರವನ್ನೂ ಕೂಡ ನಿರಂತರ ಏಕರಸ ಸ್ಥಿತಿಯಲ್ಲಿ ಏಕಾಗ್ರ ಚಿತ್ತದಲ್ಲಿ ನೋಡ್ತಾ ಇದ್ದೀರಿ, ಅಂತಹ ಮಕ್ಕಳು ಕೂಡ ಕಾಣಿಸ್ತಾ ಇದ್ದಾರೆ ಬಾಬರವರಿಗೆ. ವಿಚಿತ್ರ. ಜ್ಞಾನ ಇಲ್ಲದ ಆತ್ಮ ಅರ್ಥ ಆಗುವುದಿಲ್ಲ, ಆದರೆ ಅನುಭವದಲ್ಲಿ ಬರಬಹುದು. ಬಲೆ ಜ್ಞಾನ ಇಲ್ಲ, ಆದರೆ ಬಾಬನ ಸಮೀಪದಲ್ಲಿ ಬರಬೇಕು, ಬಾಬಾ ಅನ್ನುವಂಥ ಭಾವನೆ ಇದೆಯಲ್ಲ, ಅಂಥ ಮಕ್ಕಳಿಗೆ ಅರ್ಥ ಆಗತ್ತೆ, ಅನುಭವದಲ್ಲಿ ಬರ್ತದೆ. ಬಾಬಾ ನನ್ನ ಬಾಬಾ ಮನೆಗೆ ಬಂದಿದ್ದಾರೆ, ನಮ್ಮಪ್ಪಾಜಿ ದಿವ್ಯ ನೇತ್ರಕ್ಕೆ ಗೋಚರಿಸ್ತಾ ಇದ್ದಾರೆ. ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳೇ ಮನೆಯಲ್ಲಿರುವ ಪ್ರತಿಯೊಂದು ಆತ್ಮ ನಂಬರ್ 1 2 3 4 5 ಎಷ್ಟೆಲ್ಲ ಆತ್ಮಗಳಿದ್ದಾರೆ, ಎಲ್ಲರೂ ಮಸ್ತಕ ಜಗಮಗಿಸ್ತಾ ಇದೆ. ಫೋಕಸ್ ಲೈಟ್ ಕಾಣಿಸ್ತಾ ಇದೆ ಅವರ ಮಸ್ತಕದಲ್ಲಿ. ಆಶ್ಚರ್ಯ ಅನ್ನಿಸ್ತಾ ಇದೆ ನನ್ನ ದಿವ್ಯ ನೇತ್ರಕ್ಕೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳ ಮಸ್ತಕದಲ್ಲಿ ಒಂದು ವಿಶೇಷ ಶಕ್ತಿ ಗೋಚರಿಸ್ತಾ ಇದೆ. ದಿವ್ಯ ಶಕ್ತಿ, ಆತ್ಮ ಜ್ಯೋತಿ ಜಗಮಗಿಸುತ್ತಿರುವ ಕರೆಂಟಿನ ರೂಪದಲ್ಲಿ ನನಗೆ ಕಾಣಿಸ್ತಾ ಇದೆ ದಿವ್ಯ ನೇತ್ರಕ್ಕೆ. ಮನೆಯಲ್ಲಿರುವ ಪ್ರತಿಯೊಂದು ಆತ್ಮದ ಮಸ್ತಕದಲ್ಲಿ ಇದು ಕಾಣಿಸ್ತಾ ಇದೆ, ಗೋಚರಿಸ್ತಾ ಇದೆ. ಈ ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇನೆ ಹೃದಯಾಳದಿಂದ. ಬಾಬಾ ನನ್ನ ಬಾಬಾ ಧನ್ಯವಾದ ಬಾಬಾ, ನನ್ನ ಬಾಬಾ.
ನನ್ನ ಬಾಬಾ. ಬಾಬಾ ಮನೆಯಲ್ಲಿ ಬಂದಿದ್ದಿರುವಂತಹ ದೃಶ್ಯ ದಿವ್ಯ ನೇತ್ರಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನನ್ನ ಬಾಬಾ, ನನ್ನ ಬಾಬಾ ಸುಮ್ಮನೆ ಬಂದಿಲ್ಲ. ಬಾಬಾ ಮನೆಯಲ್ಲಿರುವ ವಿಘ್ನಗಳನ್ನು ಭಸ್ಮ ಮಾಡಲು ಬಂದಿದ್ದಾರೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳನ್ನು ಪರಿವರ್ತನೆ ಮಾಡಲು ಬಂದಿದ್ದಾರೆ. ಶಕ್ತಿಯನ್ನು ತುಂಬಲು ಬಂದಿದ್ದಾರೆ, ಶಾಂತಿಯನ್ನು ತುಂಬಲು ಬಂದಿದ್ದಾರೆ, ಅವರನ್ನು ಸಕ್ಸಸ್ಫುಲ್ಲನ್ನಾಗಿ ಮಾಡಲು ಬಂದಿದ್ದಾರೆ. ಈಗ ಸತ್ಯ ಹೃದಯದಿಂದ ಮನೆಯಲ್ಲಿರುವ ಎಲ್ಲ ಆತ್ಮಗಳ ಪ್ರತಿ ಒಂದು ಸಂಕಲ್ಪ ನಡೀತದೆ. ಎಲ್ಲ ಆತ್ಮಗಳು ಪುಣ್ಯ ಆತ್ಮ ಆಗಿದ್ದಾರೆ, ಶ್ರೇಷ್ಠ ಆತ್ಮ ಆಗಿದ್ದಾರೆ, ಸಫಲತಾ ಮೂರ್ತಿಗಳಾಗಿದ್ದಾರೆ. ಈ 3 ಸಂಕಲ್ಪ ಮಾಡಿ ಪುಣ್ಯ ಆತ್ಮ, ಶ್ರೇಷ್ಠ ಆತ್ಮ, ಸಫಲತಾ ಮೂರ್ತಿಗಳು, ಪರಮೇಶ್ವರನ ಕರೆಂಟ್ ಈ ಎಲ್ಲ ಆತ್ಮಗಳ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಎಲ್ಲರ ಮನೆಯಲ್ಲಿ ಯಾವ ಯಾವ ಆತ್ಮಗಳಿದೆ ಎಲ್ಲ ಆತ್ಮಗಳ ಮಸ್ತಕದಲ್ಲಿ ಕರೆಂಟ್ ನೋಡ್ತಾ ಇದ್ದೀವಿ. ಆದರೆ ನನ್ನ ಹೃದಯಾಳದಿಂದ ಒಂದೇ ಶಬ್ದ, ನನ್ನ ಬಾಬಾ, ನನ್ನ ಬಾಬಾ, ಅಪ್ಪಾಜಿ ಧನ್ಯವಾದ, ಮೇರಾ ಬಾಬಾ, ಮೇರಾ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ಹೃದಯಾಳದಿಂದ ನನ್ನ ಬಾಬಾ, ನನ್ನ ಬಾಬಾ, ನನ್ನ ಹೃದಯಾಳದಿಂದ ನನ್ನ ಬಾಬಾ ಒಂದೇ ಬರ್ತಾ ಇದೆ ನನ್ನ ಬುದ್ಧಿಯಲ್ಲಿ. ಆದರೆ ದಿವ್ಯ ನೇತ್ರ ನೋಡ್ತಾ ಇದೆ ಮನೆಯಲ್ಲಿರುವ ಪ್ರತಿಯೊಂದು ಆತ್ಮನ ಮಸ್ತಕದಲ್ಲಿ ಪರಮಾತ್ಮ ಕರೆಂಟ್ ಹರಿಯುತ್ತಿದೆ, ಫೋಕಸ್ ಲೈಟ್ನ ರೂಪದಲ್ಲಿ. ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ತುಂಬಿ ಹರಿಯುತ್ತಿದೆ. ಮನೆಯಲ್ಲಿರುವ ಎಲ್ಲ ವಿಘ್ನಗಳು ಭಸ್ಮವಾಗಿದೆ, ಮನೆ ಮಂದಿರವಾಗಿದೆ. ನನ್ನ ಬಾಬಾ, ನನ್ನ ಬಾಬಾ. ಮನೆಯಲ್ಲಿರುವ ಎಲ್ಲ ಆತ್ಮಗಳ ಮಸ್ತಕದಲ್ಲಿ ಕರೆಂಟ್ನ ಜೊತೆಗೆ ವರದಾನಗಳು, ಪುಣ್ಯಾತ್ಮ, ಶ್ರೇಷ್ಠಾತ್ಮ, ಸಫಲತಾ ಮೂರ್ತಿ. ಎಲ್ಲರ ಹೃದಯದಲ್ಲಿ ಸಂಕಲ್ಪ, ನನ್ನ ಬಾಬಾ. ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೀವಿ ಮನೆಯಲ್ಲಿರುವ ಎಲ್ಲ ಆತ್ಮಗಳು ನಿಶ್ಚಿಂತರಾಗ್ತಾ ಇದ್ದಾರೆ. ಪರಮಾತ್ಮ ಶಕ್ತಿ ಸಿಕ್ತಲ್ವಾ, ನಿಶ್ಚಿಂತರಾಗ್ತಾ ಇದ್ದಾರೆ. ಪರಮಾತ್ಮ ವರದಾನ ಸಿಕ್ತಲ್ಲ, ಪುಣ್ಯ ಆತ್ಮ, ಶ್ರೇಷ್ಠ ಆತ್ಮ, ಸಫಲತಾ ಮೂರ್ತಿ ಅಂತ. ಮನೆಯಲ್ಲಿರುವ ಎಲ್ಲ ವಿಘ್ನಗಳು, ಕಲಹಗಳು, ಬೇಜಾರುಗಳು, ಹೃದಯ ವಿಧೀರ್ಣತೆಗಳು ಎಲ್ಲವೂ ಪರಮಾತ್ಮ ಪಾದ ಸ್ಪರ್ಶದಲ್ಲಿ ಓಂ ಶಾಂತಿಯಾಗಿದೆ. ಏನಾಗಿದೆ? 0 ಆಗಿದೆ.
ಬಾಬಾ ಮಗಳು ನಗ್ತಾ ಇದ್ದಾರೆ. ನನ್ನನ್ನು ಕರೆದಿದ್ದೀರಲ್ವ ಮಕ್ಕಳೇ, ಇನ್ನು ಚಿಂತೆ ಬಿಡಿ, ನಿಶ್ಚಿಂತರಾಗ್ರಿ. ನಿಮ್ಮ ಜವಾಬ್ದಾರಿ ನನ್ನದು, ನಿಮ್ಮ ಮನೆಯಲ್ಲಿರುವ ಆತ್ಮಗಳ ಜವಾಬ್ದಾರಿಯು ನನ್ನದೇ ಮಕ್ಕಳೇ, ನನ್ನದೇ. ನೀವು ಶ್ರೀಮತದಂತೆ ನಡೆಯಿರಿ ಸಾಕು ಅಂತಿದ್ದಾರೆ. ಹೃದಯದಿಂದ ಹಾಜಿ ಬಾಬಾ ಹೇಳಿ, ಎಲ್ಲರೂ ಹೇಳೋಣ, ಹಾಜಿ ಬಾಬಾ. ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ. ಒಂದೇ ಗುಂಗಿನಲ್ಲಿ ನಾವೆಲ್ಲ ಆತ್ಮಗಳು. ನನ್ನ ಬಾಬಾ. ಲಾಸ್ಟ್ ಮಿನಿಟ್ ಬಾಪ್ ದಾದ ಎಲ್ಲ ಮಕ್ಕಳ ಸ್ಥಿತಿಗತಿಯನ್ನು, ಪ್ರಾಕ್ಟಿಕಲ್ ನಿಶ್ಚಯದ ಬುದ್ಧಿಯನ್ನು ನೋಡ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೆ ನಿಶ್ಚಯ ಇದೆ. ಬಾಬಾ ಬಂದಿದ್ದಾರೆ, ನಮ್ಮ ಮನೆಗೆ ಬಂದಿದ್ದಾರೆ, ಸ್ಥೂಲ ಸಾಕಾರದ ಮನೆಗೆ ಬಂದಿದ್ದಾರೆ. ನಾನು ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇನೆ. ಸ್ಥೂಲ ನೇತ್ರಗಳಂತೂ ಬಾಬಾ 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 ಫೋಟೋವನ್ನೇ ನೋಡ್ತಾ ಇದೆ. ದಿವ್ಯ ನೇತ್ರದಿಂದ ವಿಚಿತ್ರವಾದ ದೃಶ್ಯ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು. ಮನೆಯಲ್ಲಿ ಇರುವ ಎಲ್ಲ ಆತ್ಮಗಳ ಮಸ್ತಕದಲ್ಲಿ ಫೋಕಸ್ ಮೈಟ್ನ ರೂಪದಲ್ಲಿ ಕಾಣಿಸ್ತಾ ಇದೆ. ಆ ಆತ್ಮಗಳು ಪುಣ್ಯಾತ್ಮ ಆಗಿದ್ದಾರೆ, ಶ್ರೇಷ್ಠಾತ್ಮ ಆಗಿದ್ದಾರೆ, ಸಫಲತಾ ಮೂರ್ತಿಗಳಾಗುತ್ತಿದ್ದಾರೆ ಪರಮಾತ್ಮ ಶಕ್ತಿಯಲ್ಲಿ. ಮನೆಯಲ್ಲಿರುವ ಎಲ್ಲ ವಿಘ್ನಗಳು ಭಸ್ಮವಾಗಿದೆ. ಮನೆ ಮಂದಿರವಾಗಿದೆ, ಪ್ರಾಕ್ಟಿಕಲ್ ಮಂದಿರ. ಬಾಪ್ದಾದ ಮುಗುಳ್ನಗ್ತ ನಾವೆಲ್ಲ ಮಕ್ಕಳನ್ನು ತನ್ನ ನಯನದಲ್ಲಿ ಸಮಾವೇಶ ಮಾಡಿಕೊಳ್ತಾ ಇದ್ದಾರೆ. ಸೆಕೆಂಡಿನಲ್ಲಿ ನಾನು ಆತ್ಮ ಪರಮಾತ್ಮ ನೂರೇ ರಥನ್, ಪರಮಾತ್ಮ ನಯನದಲ್ಲಿರುವ ಪ್ರಕಾಶದ ರತ್ನ ಆಗಿ ಕುಳಿತುಕೊಂಡಿದ್ದೇನೆ. ಬಾಪ್ ದಾದಾ ಸೆಕೆಂಡಿನಲ್ಲಿ ಸೂಕ್ಷ್ಮ ವಚನವನ್ನು ತಲುಪಿದ್ದಾರೆ. ನಮ್ಮೆಲ್ಲರನ್ನ ನಯನದಲ್ಲಿ ಸಮಾವೇಶ ಮಾಡಿಕೊಂಡು ಸೂಕ್ಷ್ಮ ವಚನದಲ್ಲಿ ಬಾಪ್ ದಾದಾ ನಮ್ಮೆಲ್ಲರನ್ನ ಅತ್ಯಂತ ಸಮೀಪದಲ್ಲಿ ಇಮರ್ಜ್ ಮಾಡ್ತಾ ಇದ್ದಾರೆ. ಇಮರ್ಜ್ ಆದ್ವಾ? ಪಕ್ಕಾ ಇಮರ್ಜ್ ಆದ್ವಾ? ಇಮರ್ಜ್ ಆಗಿದೀವಾ? ಸೂಕ್ಷ್ಮ ವತನದಲ್ಲಿದೆಯಾ ಮನಸ್ಸು ಬುದ್ಧಿ? ಈ ಸೆಕೆಂಡಿನಲ್ಲಿ ಬಾಬಾ ನೋಡ್ತಾ ಇದ್ದಾರೆ. ಇಮರ್ಜ್ ಆಗಿದ್ದೇವೆ, ಇಮರ್ಜ್ ಆಗಿದ್ದೇವೆ. ಇಮರ್ಜ್ ಆಗಿದ್ದೇವೆ ಬಾಬರವರ ಸಮ್ಮುಖದಲ್ಲಿ. ಹೇಗಿದ್ದೀವಿ? ಆಕಾರಿ ಫರಿಸ್ತೆಗಳಾಗಿದ್ದೇವೆ, ಆಕಾರಿ ಫರಿಸ್ತೆಗಳಾಗಿದ್ದೇವೆ, ಅವ್ಯಕ್ತ ಫರಿಸ್ತೆಗಳಾಗಿದ್ದೇವೆ. ಬಾಪ್ ದಾದ ನೋಡ್ತಾ ಇದ್ದಾರೆ. ಸೂಕ್ಷ್ಮ ವತನದಲ್ಲಿ ಆಕಾರಿ ಫರಿಸ್ತ, ಅವ್ಯಕ್ತ ಫರಿಸ್ತ, ಅವ್ಯಕ್ತ ಫರಿಸ್ತ, ಅವ್ಯಕ್ತ ಫರಿಸ್ತ. ಬಾಪ್ ದಾದಾರವರ ನಯನದಿಂದ ಕರೆಂಟನ್ನು ಪ್ರತಿ ಸೆಕೆಂಡ್ ಅನುಭವ ಮಾಡ್ತಾ ಇರುವ ಫರಿಸ್ತ, ಶಿವ ಪರಮಾತ್ಮನ ಫರಿಸ್ತ. ಬಾಪ್ ದಾದ ಮುಗುಳ್ನಗ್ತ ನಾವೆಲ್ಲ ಮಕ್ಕಳ ತಲೆಯ ಮೇಲೆ ತನ್ನ ವರದಾನಿ ಹಸ್ತವನ್ನಿಟ್ಟು ನಿಶ್ಚಿಂತ ಚಕ್ರವರ್ತಿ ಆತ್ಮಾಭವ, ನಿಶ್ಚಿಂತ ಚಕ್ರವರ್ತಿ ಆತ್ಮಾಭವದ ವರದಾನವನ್ನು ಕೊಟ್ಟು ಬಾಪ್ ದಾದಾರವರು ನಾವೆಲ್ಲ ಮಕ್ಕಳನ್ನು ಪ್ರತಿನಿತ್ಯ ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ದಿನ ವಿಶೇಷ. ಬಾಪ್ ದಾದ ನಾವೆಲ್ಲ ಮಕ್ಕಳನ್ನು ಸೂಕ್ಷ್ಮ ವತನದಲ್ಲಿ ಸುಂದರವಾದ
ಬಂಗಾರದ ಬಿಗ್ ದೊಡ್ಡದಾದ ಹಾಲ್ ಇದೆ. ಬಂಗಾರದ ಹಾಲ್ ಇದೆ. ಹಾಲಿನಲ್ಲಿ ಸ್ಟೇಜ್ ಇದೆ. ಸ್ಟೇಜಿನಲ್ಲಿ ಬಾಪ್ದಾದ. ಆ ಹಾಲಿನ ಒಳಗಡೆ ಪರಮಾತ್ಮನ ಪವಿತ್ರತೆಯ ಕಿರಣಗಳು ತುಂಬಿಕೊಂಡಿದೆ. ಹೇಗೆ ಫಾಗ್ ಬರ್ತದಲ್ವ, ಹೇಗೆ ಮೋಡಗಳಲ್ಲಿ ಹಿಮ ಬರ್ತದಲ್ವ, ಮಂಜು ಅಂತ ಹೇಳ್ತೀವಲ್ವ, ಹಾಗೆ ಪರಮಾತ್ಮನ ಪವಿತ್ರತೆಯ ಕಿರಣಗಳು ಈ ಬಂಗಾರದ ಹಾಲಿನಲ್ಲಿ ಸೂಕ್ಷ್ಮ ವತನದಲ್ಲಿ ಗೋಚರಿಸ್ತಾ ಇದೆ. ನಾವೆಲ್ಲರೂ ಆ ಹಾಲಿನಲ್ಲಿ ಕುಳಿತುಕೊಂಡಿದ್ದೇವೆ ಫರಿಸ್ತೆಗಳಾಗಿ. ಪರಮಾತ್ಮನ ಪವಿತ್ರತೆಯ ಕಿರಣಗಳೆಲ್ಲ ಹರಡ್ತಾ ಇದೆ. ನಾವೆಲ್ಲ ಫರಿಸ್ತೆಗಳ ಮೇಲೆ ಪವಿತ್ರತೆಯ ಕಿರಣಗಳೇ ಕಿರಣಗಳು. ಸ್ಟೇಜ್ ಮೇಲೆ ಬಾಪ್ ದಾದಾ ಇದ್ದಾರೆ. ಅವರ ಸುತ್ತಲೂ ಪೂರ್ವಜ ಆತ್ಮರಿದ್ದಾರೆ. ನಾವೆಲ್ಲರೂ ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೀವಿ ವತನದಲ್ಲಿ. ಬಂಗಾರದ ಹಾಲ್, ಗೋಲ್ಡನ್ ಹಾಲ್, ದೊಡ್ಡದಾದ ಹಾಲ್. ಇದರ ಒಳಗಡೆ ಪರಮಾತ್ಮ ಪವಿತ್ರತೆಯ ಕಿರಣಗಳು ಮಂಜಿನ ರೂಪದಲ್ಲಿ ಕಾಣಿಸ್ತಾ ಇದೆ ದಿವ್ಯ ನೇತ್ರಕ್ಕೆ. ಆ ಪವಿತ್ರತೆಯ ಕಿರಣಗಳಲ್ಲಿ ನಾವೆಲ್ಲ ಫರಿಸ್ತೆಗಳು ಕುಳಿತುಕೊಂಡಿದ್ದೇವೆ, ಹಗೂರತೆಯ ಅನುಭವ ಮಾಡ್ತಾ. ಎದುರುಗಡೆ ಬಾಪ್ ದಾದಾ, ಅವರ ಸುತ್ತಲೂ ಪೂರ್ವಜ ಆತ್ಮರೇ ಕಾಣಿಸ್ತಾ ಇದ್ದಾರೆ. ಎಲ್ಲ ದಾದಿಯರಿದ್ದಾರೆ, ದೀದಿ ಇದ್ದಾರೆ, ಮಮ್ಮ ಇದ್ದಾರೆ, ದಾದಾ ಇದ್ದಾರೆ, ಸೀನಿಯರ್ ಬ್ರದರ್ಸ್ ಇದ್ದಾರೆ. ಸೂಕ್ಷ್ಮ ವತನದಲ್ಲಿ ಈ ಒಂದು ದೃಶ್ಯ ನಮ್ಮೆಲ್ಲರಿಗೂ ದಿವ್ಯ ನೇತ್ರಕ್ಕೆ ಗೋಚರಿಸ್ತಾ ಇದೆ, ಕಾಣಿಸ್ತಾ ಇದೆ. ಈಗ ಬಾಪ್ದಾದ ನಾವೆಲ್ಲ ಮಕ್ಕಳಿಗೆ ಅಟೆನ್ಷನ್ ಪ್ಲೀಸ್ ಎನ್ನುತ್ತಿದ್ದಾರೆ. ಭಲೇ ನಾವೆಲ್ಲರೂ ದಾದಿಯರು, ಆ ದಾದಿ ಈ ದಾದಿ ಎಲ್ಲರೂ ನೋಡ್ತಾ ಇದ್ದೀವಿ. ಆದರೆ ಎದುರುಗಡೆ ಬಾಪ್ದಾದನೂ ಇದ್ದಾರಲ್ವಾ, ಬಾಬಾ ಅಟೆನ್ಷನ್ ಪ್ಲೀಸ್ ಅಂತಿದ್ದಾರೆ. ಅಟೆನ್ಷನ್ ಪ್ಲೀಸ್. ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಪ್ದಾದಾರ ಬರಲ್ಲ. ಸಮ್ಮುಖದಲ್ಲಿ ನೀವು ಕುಳಿತುಕೊಂಡಿದ್ದೀರಿ ಮಕ್ಕಳೇ. ಅವ್ಯಕ್ತ ಫರಿಸ್ತಾ ಭವ, ಅವ್ಯಕ್ತ ಫರಿಸ್ತಾ ಭವದ ವರದಾನ ಕೊಡ್ತಾ ಬಾಪ್ ದಾದಾ ಪರಿವರ್ತನಕ ಆಧಾರ ದೃಢ ಸಂಕಲ್ಪ ಹೇ ಬಚ್ಚ. ಪರಿವರ್ತನೆಯ ಆಧಾರ ದೃಢವಾದ ಸಂಕಲ್ಪ. ದೃಢವಾದ ಸಂಕಲ್ಪದಿಂದ ನೀವು ಪರಿವರ್ತನೆ ಆಗಬಹುದು ಮಕ್ಕಳೇ ಅಂತಿದ್ದಾರೆ ಬಾಬರು. ಎಲ್ಲರೂ ಅಟೆನ್ಷನಲ್ಲಿ, ಸೂಕ್ಷ್ಮ ವತನದಲ್ಲಿ, ಏಕಾಗ್ರ ಚಿತ್ತದಲ್ಲಿ, ಏಕರಸ ಸ್ಥಿತಿಯಲ್ಲಿ, ದಿವ್ಯ ನೇತ್ರದಿಂದ ಎದುರುಗಡೆ ಬಾಪ್ ದಾದಾರವರನ್ನೇ ನೋಡ್ತಾ ಇದ್ದೇವೆ. ಬಾಪ್ ದಾದಾ ಈಶ್ವರ್ ಅಲ್ಲಾ ನಮ್ಮೆಲ್ರಿಗೂ ಹೇಳ್ತಾರೆ ಪರಿವರ್ತನೆಯ ಆಧಾರ ದೃಢ ಸಂಕಲ್ಪ ಮಕ್ಕಳೇ. आज सर्व पुरुषार्थी आत्माओं को देख देख खुश हो रहे हैं, क्योंकि जानते हैं कि यही श्रेष्ठ आत्माएं सृष्टि को परिवर्तन करने के निमित्त बनी हुई है. अंडरलाइन. ಯಾರೆಲ್ಲ ಇಡೀ ದಿನ ಬಾಪನ ನೆನಪಿನಲ್ಲಿ ತೀವ್ರಗತಿಯಲ್ಲಿ ಪುರುಷಾರ್ಥ ಮಾಡ್ತಾ ಇದ್ರಲ್ವ, ತೀವ್ರಗತಿಯಲ್ಲಿ ಪುರುಷಾರ್ಥವನ್ನು ಮಾಡ್ತಾ ಇದ್ವಲ್ಲ ನಾವೆಲ್ಲ. ಸರ್ವ ಪುರುಷಾರ್ಥಿ ಆತ್ಮಗಳನ್ನು ಪರಮಾತ್ಮ ನೋಡ್ತಾ 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 ಖುಷಿ ಆಗ್ತಾ ಇದ್ದಾರೆ ಬಾಪ್ ದಾದರವರು. ನಾವೆಲ್ಲ ಮಕ್ಕಳನ್ನು ನೋಡ್ತಾ ಖುಷಿ ಆಗ್ತಾ ಇದ್ದಾರೆ. ವಚನದಲ್ಲಿ खुश हो रहे हैं, क्योंकि जानते हैं कि यही श्रेष्ठ आत्माएं सृष्टि को परिवर्तन करने की निमित्त है, ನಿಮಿತ್ತ ಬನಿ ಹುಯಿ ಹೇ ಅಂತಾರೆ. ಯಾಕೆ ಖುಷಿ ಆಗ್ತಿದ್ದಾರೆ ಅಂದರೆ ನನ್ನ ಮುದ್ದಾದ ಮಕ್ಕಳು ತೀವ್ರ ಪುರುಷಾರ್ಥಿ ಮಕ್ಕಳು, ಇವರೇ ಸೃಷ್ಟಿಯ ಪರಿವರ್ತನೆ ಮಾಡುವುದಕ್ಕೆ ನಿಮಿತ್ತರಾಗಿದ್ದಾರೆ. ಹಾಗಾಗಿ ಇಷ್ಟೊಂದು ತೀವ್ರಗತಿಯಲ್ಲಿ ಪುರುಷಾರ್ಥವನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ ನಾವು ತೀವ್ರಗತಿಯಲ್ಲಿ ಪುರುಷಾರ್ಥವನ್ನು ಮಾಡ್ತಾ ಇದ್ದೀವ? ಚೆಕ್. ಬಾಬಾ ಒಂದು ಸೀಕ್ರೆಟನ್ನು ಇನ್ನೂ ಅದರ ಸೀಕ್ರೆಟಾಗಿ ಉಳಿಸಿದ್ದಾರೆ. ಕೆಲವೊಂದು ಅತ್ಯಂತ ಸಮೀಪದ ರತ್ನಗಳು ಆನ್ಸರ್ ಮಾಡಿದರೆ, ಇನ್ನೂ ಕೆಲವು ಆತ್ಮಗಳು ಯಾರೂ ಆನ್ಸರ್ ಮಾಡಿಲ್ಲ. ಬಾಬಾ ತೀವ್ರಗತಿಯಲ್ಲಿ ಪುರುಷಾರ್ಥ ಮಾಡ್ತಾ ಹೋದಂಗೆ ಅದಕ್ಕೆ ಆನ್ಸರ್ ಸಿಗ್ತದೆ. ಬಾಬಾ ನಮ್ಮೆಲ್ರಿಗೂ ಕೈ ಹೀಗೆ ಚಾಚಿ ಅಂತ ಹೇಳಿ ಒಂದು ಬಾಕ್ಸನ್ನು ಕೊಡ್ತಾಯಿದ್ರು. ಬಾಕ್ಸನ್ನು ಕೊಡುವಾಗ ಮನಿ ಗೋಚರಿಸ್ತದೆ, ಕ್ಲೋಸ್ ಆಗ್ತದೆ. ಬಾಕ್ಸಲ್ಲಿ ಒಂದು ವಜ್ರದ ಮಣಿ, ವಜ್ರದಂತೆ ಹೊಳೆಯುತ್ತಿರುವ ಮಣಿ ಆ ಬಾಕ್ಸಲ್ಲಿ ಕಾಣಿಸುತ್ತೆ, ಇಮಿಡಿಯೇಟಾಗಿ ಕ್ಲೋಸ್ ಆಗ್ತದೆ. ಇದರ ರಹಸ್ಯ ತದನಂತರ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಬಾಬರವರು. ತಾವು ಮಕ್ಕಳು ತಮ್ಮ ನಾಲೆಜನ್ನು, ಜ್ಞಾನದ
ಆಳದಲ್ಲಿ ಹೋಗಿ ಇದರ ಅರ್ಥವನ್ನು ತಿಳಿದುಕೊಂಡು ಹೇಳ್ರಿ ಮಕ್ಕಳೇ ಅಂತ ಬಾಬಾ ಟಾಸ್ಕ್ ಕೊಟ್ಟಿದ್ದಾರೆ. ಆಲ್ರೆಡಿ 1 ಮಂತ್ ಆಗಿದೆ. ಇದರಲ್ಲಿ 2-3 ಆತ್ಮಗಳು ವಜ್ರದ ಸಮಾನ ಮಕ್ಕಳು ಆಲ್ರೆಡಿ ಉತ್ತರವನ್ನು ತಿಳಿಸಿದ್ದೀರಿ. 90% ಕರೆಕ್ಟ್ ಆನ್ಸರ್ ಹೇಳಿದ್ದೀರಿ. ಬಾಬಾ ನೋಡಿದ್ದಾರೆ. ಇನ್ನೂ ಕೆಲವು ಆತ್ಮಗಳದ್ದು ಬಾಬಾ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಆನ್ಸರ್ ಹೇಳೋರಿದ್ದೀರಿ ಹೇಳಬೇಕು. ಓಕೆ, ಬಾಬಾ ಈಗ ಏನು ಹೇಳ್ತಾರೆ, ಯಾಕೆ ಬಂತು ಇದು ಅಂತಂದರೆ, ತೀವ್ರ ಪುರುಷಾರ್ಥಿ ನಾವು ಮಕ್ಕಳನ್ನ ನೋಡಿ ಪರಮಾತ್ಮ ಮುಗುಳ್ನಗ್ತಾ ಖುಷಿ ಆಗ್ತಾ ಇದ್ದಾರೆ. ಯಾಕಪ್ಪ ಅಂದರೆ ನಾವೇ ಶ್ರೇಷ್ಠ ಆತ್ಮಗಳೇ ಈ ಸೃಷ್ಟಿಯನ್ನು ಪರಿವರ್ತನೆ ಮಾಡುವುದಕ್ಕೆ ನಿಮಿತ್ತರಾಗಿದ್ದೇವೆ ಅಂತಾರೆ ಬಾಬರವರು. ನಿಮಿತ್ತರಾಗಿದ್ದೇವೆ. ಏಕೈಕ ಶ್ರೇಷ್ಠ ಆತ್ಮ ನಂಬರ್ ವಾರ್ ಕಿತನಿ ಕಮಾಲ್ ಕರ್ ರಹಿ ಹೈ. ಒಂದೊಂದು ಶ್ರೇಷ್ಠ ಆತ್ಮ ನಂಬರ್ ವಾರ್ ಎಷ್ಟೊಂದು ಕಮಾಲ್ ಮಾಡ್ತಾ ಇದ್ದೀವಿ, ಎಷ್ಟೊಂದು ಕಮಾಲ್ ಮಾಡ್ತಾ ಇದ್ದೀರಿ ಮಕ್ಕಳು. वर्तमान समय भले कोई भी कमी व कमजोरी है, लेकिन भविष्य में यही आत्माएं क्या से क्या बनने वाले हैं और क्या से क्या बनाने वाली है. तो भविष्य को देख आप सभी की संपूर्ण स्टेज को देख हर्षित हो रहे हैं. ಅಂಡರ್ಲೈನ್ ಮಾಡ್ಕೊಳ್ಳುವಂಥದ್ದು, ಅನುಭವದಲ್ಲಿ ಬರುವಂಥದ್ದು ನಮ್ಮೆಲ್ಲರ ಸಂಪೂರ್ಣ ಸ್ಟೇಜನ್ನು ಪರಮಾತ್ಮ ಆದಿಮಧ್ಯ ಅಂತ್ಯವನ್ನು ತಿಳಿದುಕೊಂಡಿರುವ ತ್ರಿಕಾಲದರ್ಶಿ ಪರಮೇಶ್ವರ ಹೇಳ್ತಾ ಇದ್ದಾರೆ. ಭಲೇ ಬಲಹೀನತೆಗಳು ಅದರಲ್ಲಿ ಸಿಕ್ಕಾಕೊಂಡಿದ್ದೀರಿ, ಆದರೂ ಅವನಿಗೆ ಗೊತ್ತು, ಈಶ್ವರ ಅಪ್ಪಾಜಿಗೆ ಗೊತ್ತು ಬಲಹೀನತೆಗಳೇನಿದೆ. ಬಲಹೀನತೆ ಇದೆ, ಆದರೆ ಫ್ಯೂಚರಲ್ಲಿ ಭವಿಷ್ಯದಲ್ಲಿ ನಮ್ಮ ಭವಿಷ್ಯವನ್ನು ನೋಡ್ತಾರೆ ಅವರು. ಗೊತ್ತು ಅವರಿಗೆ. ನಮ್ಮ ಸಂಪೂರ್ಣ ಸ್ಟೇಜನ್ನು ನೋಡ್ತಾ ಹರ್ಷಿತರಾಗ್ತಾ ಇದ್ದಾರೆ ಬಾಪ್ ದಾದಾರವರು. ಎಲ್ಲಿ ವತ್ತನದಲ್ಲಿ, ಎಲ್ಲಿ ಬಂಗಾರದ ಹಾಲಿನಲ್ಲಿ, ಎಲ್ಲಿ ಅವರು ಸ್ಟೇಜ್ ಮೇಲೆ ಇದ್ದಾರೆ. ನಾವು ಪರಮಾತ್ಮ ಪವಿತ್ರತೆಯ ಕಿರಣಗಳಲ್ಲಿ ಉಮ್ಮಂಗ ಉತ್ಸಾಹದಲ್ಲಿ ಕುಳಿತುಕೊಂಡು ಅವರನ್ನೇ ನೋಡುತ್ತಾ ಮನ್ಮನಾಭಾವಸ್ಥೆಯಲ್ಲಿ ಏಕರಸ ಸ್ಥಿತಿಯಲ್ಲಿದ್ದೇವೆ. ಬಾಬಾ ನೋಡ್ತಾ ಇದ್ದಾರೆ. ಭಲೇ ಯಾವುದೇ ಕಡಿಮೆ ಬಲಹೀನತೆಗಳಿರ್ಬೋದು, ಆದರೆ ಭವಿಷ್ಯದಲ್ಲಿ ನನ್ನ ಮುದ್ದಾದ ಮಕ್ಕಳು ನೀವ್ಯಾರೆಲ್ಲ ಇದಿರಲ್ವ ವಚನದಲ್ಲಿ ನನ್ನ ಸಮ್ಮುಖದಲ್ಲಿ, ನೀವೇ ಭವಿಷ್ಯದಲ್ಲಿ ಏನೇನು ಆಗೋರಿದ್ದೀರಿ, ಏನೇನೋ ಯಾರಿಂದ ಏನಿದ್ದವ್ರು ಏನಾಗೋರಿದ್ದೀರಿ, ಏನಿದ್ದವ್ರು ಏನು ಮಾಡೋರಿದ್ದೀರಿ ಅನ್ನೋದು ನನಗೆ ಕಾಣಿಸ್ತಾ ಇದೆ. ನಿಮ್ಮ ಭವಿಷ್ಯ ನನಗೆ ಕಾಣಿಸ್ತಾ ಇದೆ ಮಕ್ಕಳೇ. ನಿಮ್ಮ ಸಂಪೂರ್ಣ ಸ್ಟೇಜನ್ನು ನಾನು ನೋಡ್ತಾ ಮುಗುಳ್ನಾಗ್ತಾ ಇದ್ದೀನಿ ಮಕ್ಕಳೇ. ನಿಮ್ಮ ಸಂಪೂರ್ಣ ಸ್ಟೇಜನ್ನು ನೀವು ನೋಡಲು ಪ್ರಯತ್ನ ಮಾಡಿ. ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ಸಂಪೂರ್ಣ ಸ್ಟೇಜ್ ನೋಡ್ತಾ ಇದ್ದೀವ ವಚನದಲ್ಲಿ ಕಾಣಿಸ್ತಾ. ಸಂಪೂರ್ಣ ಸ್ಟೇಜ್ ಯಾವಾಗ ದಾದಿ ಗುಲ್ಜಾರ್ ವತನಕ್ಕೆ ಹೋಗ್ತಾರೆ. ವತನಕ್ಕೆ ಹೋದಾಗ ಒಂದು ವೈಟ್ ಕಲರ್ ಭಯ ಆಗಿಬಿಡ್ತದೆ. ವೈಟ್ ಕಲರ್ ಒಂದು ಸೂಕ್ಷ್ಮ ಶರೀರವನ್ನು ನೋಡಿಬಿಟ್ಟು ಭಯ ಆಗಿ ವಾಪಸ್ ಕೆಳಗಡೆ ಬರ್ತಾರೆ ದಾದಿ. ಫಸ್ಟ್ ಬರ್ತಾರೆ, ಏನೋ ಒಂದು ವೈಟ್ ಕಲರ್ ನಿಮ್ಮ ಥರನೇ ಒಂದು ಮೂರ್ತಿ ಇದ್ದಂಗಿತ್ತು ಅಂತ ಕೆಳಗಡೆ ಬಂದು ಹೇಳ್ತಾರೆ. ಮತ್ತೆ ಮರಳಿ ಹೋಗು ಅಂತ ಹೇಳ್ತಾರೆ. ಮತ್ತೆ ಮರಳಿ ಹೋಗಿ ನೋಡಿದಾಗ ಬಾಬಾ ಮತ್ತೆ ಕೆಳಗಡೆ ಬಂದು, ಬಾಬಾ ನಿಮ್ಮಂಗೆ ಇದೆ ಅಲ್ಲಿ ಒಂದು ಸ್ವರೂಪ, ನಿಮ್ಮದೇ ಸ್ವರೂಪ ಅಲ್ಲಿದೆ, ಆದರೆ ಇಲ್ಲಿ ನಿಮ್ಮಲ್ಲಿ ಹೊಳಪಿಲ್ಲ, ಅಲ್ಲಿ ಭಾಳ ಹೊಳಿತಿದೆ, ಚಮ್ ಅಂತ ಹೊಳಿತಾ ಇದೆ ಆ ರೂಪ ಅಂತಾರೆ ದಾದಿ ಬಂದು. ಓ ಹೌದಾ, ಹಾಗಾದರೆ ನನ್ನ ಪುರುಷಾರ್ಥದ ಲೆವೆಲ್. ಅವಾಗ ವಿಚಾರ ಮಾಡಿ ಏನಿರ್ಬೋದು ಅಂತ ತಿಳ್ಕೊಂಡಾಗ ಬಾಬಾ ಟಚಿಂಗ್ ಕೊಡ್ತಾರೆ. ಅದು ನಿನ್ನ ಸಂಪೂರ್ಣ ಸ್ಟೇಜ್ ಮಗು, ನಿನ್ನ ಸಂಪೂರ್ಣ ಸ್ಟೇಜ್ ಅದು. ಓಹೋ ಅಂದಮೇಲೆ ಹಾಗಾದರೆ ದಾದಿಗೆ ಯಾಕೆ ಇಲ್ಲಿ ಸಾಕಾರದಲ್ಲಿರುವ ಬ್ರಹ್ಮ ಬಾಬಾ ಅಷ್ಟು ಹೊಳಪಿಲ್ಲ, ಆ ಸೂಕ್ಷ್ಮ ವತನದಲ್ಲಿ ಅವರ ಸಂಪೂರ್ಣ ಸ್ಟೇಜ್ ಅನ್ನುವಂಥದ್ದು ಎಷ್ಟು ಹೊಳಪಿದೆಯಲ್ವಾ ಅಂತ ವಿಚಾರ ಮಾಡಲಿಕ್ಕೆ ಶುರು ಮಾಡಿ ಅಮೃತ ವೇಳ ಶುರು ಮಾಡಿದ್ರು. 2 ಗಂಟೆಗೆ ಎದ್ದುಬಿಟ್ಟು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದರು. ಬ್ರಹ್ಮ ಬಾಬಾ ಮಾಡಲಿಕ್ಕೆ ಶುರು ಮಾಡಿದರು ತಪಸ್ಸನ್ನು. ಆ ಸ್ಟೇಜನ್ನು ಹೊಂದಲೇಬೇಕು ಅನ್ನುವಂಥ ದೃಢ ನಿಶ್ಚಯದಿಂದ, ದೃಢ ಸಂಕಲ್ಪದಿಂದ ಶುರು ಮಾಡಿದರು. ಪರಿವರ್ತನೆ ಆಗಲಿಕ್ಕೆ ಶುರುವಾಯಿತು. 1 ವರ್ಷ ತಪಸ್ಸಿನ ನಂತರ ಮತ್ತೆ ಮರಳಿ 1 ವರ್ಷ 6 ಮಂತ್ಸ್ ಆದ ನಂತರ ब्रह्मा बाबा बच्ची अभी जाओ चेक क्या हो वहाँ का स्वरूप कैसा है, वहाँ ಅಲ್ಲಿ ಮೇಲೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಬ್ರಹ್ಮ ಬಾಬಾ. ದಾದಿ ಹೋಗ್ತಾರೆ ವತನಕ್ಕೆ, ಹೋಗಿ ನೋಡ್ತಾರೆ.
ಹೊಳಿತಾ ಇರ್ತದೆ ಅವರ ಮೂರ್ತಿ. ಅವರ ಸೂಕ್ಷ್ಮ ಶರೀರ ಬಹಳಷ್ಟು ಹೊಳಪನ್ನು ಇರ್ತದೆ, ಪ್ರಕಾಶಮಯ 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 ಇರ್ತದೆ. ನೋಡಿಕೊಂಡು ವಾಪಸ್ ಕೆಳಗಡೆ ಬಂದಾಗ ಬ್ರಹ್ಮಬಾಬರವ್ರು ನೋಡಿದಾಗ ಸ್ವಲ್ಪ ಇಲ್ಲೂ ಸ್ವಲ್ಪ ಹೊಳಪು ಬಂದಿದೆ ಬಾಬಾ, ಅಲ್ಲಿ ಅಷ್ಟು ಬಂದಿಲ್ಲ ಬಾಬಾ ಅಂತ ಹೇಳ್ತಾರೆ. ಹೌದಲ್ಲ ಅಂತ ಮತ್ತೆ ತಪಸ್ಸು ಮಾಡ್ತಾನೆ 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 ಲಾಸ್ಟ್ ಸ್ಟೇಜ್ ಯಾವಾಗ ಬರ್ತದೆ ಆವಾಗ ಬಾಬಾ ಇಷ್ಟು ಪುರುಷಾರ್ಥ ಮಾಡಿ 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 ಕಂಪ್ಲೀಟ್ ಲೈಟ್ ಆಗ್ತಾರೆ. ಸಾಕಾರದಲ್ಲೂ ಸಂಪೂರ್ಣ ಸ್ಟೇಜ್ ಎಲ್ರಿಗೂ ಎದ್ದು ಕಾಣಲಿಕ್ಕೆ ಶುರು ಆಗ್ತದೆ. ಅವ್ರು ನಡೀತಾ ಇದ್ದಾರೆ, ದಾದಿ ಕೈ ಹಿಡ್ಕೊಂಡು ನಡೀತಾ ಇದ್ದಾರೆ, ಹಿಂದುಗಡೆ ದಾದಿಗಳು ನೋಡ್ತಾ ಇದ್ದಾರೆ. ಬಾಬಾ ಎಲ್ಲಿ ಕಾಣಿಸ್ತಾ ಇಲ್ಲಲ್ಲ ಅಂತ ನೋಡಿದ್ರೆ ಸ್ವಲ್ಪ ಎತ್ತರ ಹೈಟಲ್ಲಿ ಕಾಣಿಸ್ತಾ ಇರ್ತಾರೆ ಬಾಬರವರು. ಅಂದರೆ ಭೂಮಿಯ ಮೇಲೆ ಅವರ ಕಾಲು ಕಾಣಿಸೋದಿಲ್ಲ. ಕಾಲು ನಾವು ದಾದಿಯರ ಕಾಲು ಅಷ್ಟೇ ಕಾಣಿಸುತ್ತೆ, ಬಾಬನ ಕಾಲು ಬಾಬಾ ಬಲೆ ಕೈ ಹಿಡ್ಕೊಂಡಿದ್ದಾರೆ, ಆದರೆ ಅವ್ರ ಕಾಲುಗಳು ಭೂಮಿ ಮೇಲೆ ಅಂಟಿಕೊಂಡಿಲ್ಲ. ಆ ಸ್ಥಿತಿಗಳು ಸ್ಟಾರ್ಟ್ ಆಯಿತು. ಅಂದರೆ ಫರಿಸ್ತಾ ಸ್ಟೇಜ್, ಅಂದರೆ ಸಂಪೂರ್ಣ ಸ್ಟೇಜ್ ಪ್ರಾಕ್ಟಿಕಲ್ಲಾಗಿ ಎಲ್ರಿಗೂ ಪ್ರತ್ಯಕ್ಷ ರೂಪದಲ್ಲಿ ಕಾಣಲಿಕ್ಕೆ ಶುರುವಾಯಿತು. ಅಂತಹ ಪುರುಷಾರ್ಥವನ್ನು ದೃಢ ಸಂಕಲ್ಪವನ್ನಿಟ್ಟು ತಮ್ಮ ಸಂಪೂರ್ಣ ಸ್ಟೇಜನ್ನು ತಲುಪುವ ನಿರಂತರ ತೀವ್ರ ಪುರುಷಾರ್ಥವನ್ನು ಬ್ರಹ್ಮ ಬಾಬಾ ಮಾಡಿದರು. ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಅವರ ಸಮಾನ ನಾವು ಆಗಬೇಕು ಅನ್ನುವಂಥದ್ದೇ ಪರಮಾತ್ಮನ ಇಚ್ಛೆ. ಹೌದಾ? ಎಲ್ರಿಗೂ ಕಬೂಲ್? ಬಾಬಾ ಕೇಳ್ತಾ ಇದ್ದಾರೆ, ಎಲ್ರಿಗೂ ಆ್ಯಕ್ಸೆಪ್ಟ್ ಇದೆಯಾ ಈ ಪಾಯಿಂಟ್? ಹಂಗಾಗಬೇಕಲ್ಲ, ನಾವು ಸಂಪೂರ್ಣ ಸ್ಟೇಜನ್ನು ಹೊಂದಬೇಕಲ್ವ ನಾವು. ಬಾಬಾ ನೀವೆಲ್ಲರೂ ಭವಿಷ್ಯದಲ್ಲಿ ನಿಮ್ಮ ಭವಿಷ್ಯ ನನಗೆ ಕಾಣಿಸ್ತಾ ಇದೆ, ನಿಮ್ಮ ಭವಿಷ್ಯವನ್ನು ನಾನು ನೋಡ್ತಾ ಇದ್ದೀನಿ, ಸಂಪೂರ್ಣ ಸ್ಟೇಜನ್ನು ನೋಡ್ತಾ ಇದ್ದೀನಿ, ಹರ್ಷಿತನಾಗ್ತೀನಿ. ಅಂದರೆ ಏನು, ನಾವು ಇಲ್ಲಿ ಹೆಂಗೆ ತಪಸ್ಸು ಮಾಡ್ತೀವಿ ಹಂಗಂಗೆ ನಮ್ಮದೇ ಆದಂತಹ ಅಲ್ಲಿ ಸಂಪೂರ್ಣ ಸ್ಟೇಜ್ ಇದೆ, ಎಲ್ಲಿ ಸೂಕ್ಷ್ಮ ವತನದಲ್ಲಿ ಇದೆ. ಬ್ರಹ್ಮ ಬಾಬಾ ಎಲ್ಲ ಡೆಕೋರೇಟ್ ಮಾಡ್ತಿದ್ದಾರೆ ನಮ್ಮ ಮೂರ್ತಿಗಳ, ಅಂದರೆ ನಮ್ಮ ಸೂಕ್ಷ್ಮ ಶರೀರವನ್ನು ಶೃಂಗಾರ ಮಾಡ್ತಾ ಇದ್ದಾರೆ. ಪರಮಾತ್ಮ ಬ್ರಹ್ಮ ಬಾಬಾ ಎಲ್ಲ ಸೇರಿ. ಅದರ ಅರ್ಥ ನಮಗೆ ಇಲ್ಲಿ ತೀವ್ರ ಗತಿಯಲ್ಲಿ ಪುರುಷಾರ್ಥ ಮಾಡಬೇಕು. ಅದೇ ಹಂಬಲ್, ಅದೇ ಏನಿದೆ ಉಮ್ಮಂಗ, ಉತ್ಸಾಹ ಇದೆ, ಅದೇ ಗುಂಗಿದೆ, ಸತಾಯಿಸ್ತಿದೆ ಪರಮಾತ್ಮನ ಪ್ರೀತಿ. ಯಾಕಪ್ಪ ಅಂದರೆ ಅಲ್ಲಿ ಶೃಂಗಾರ ಮಾಡ್ತಿದ್ದಾರೆ ಈಶ್ವರ ಪರಮಾತ್ಮ. ಅಪ್ಪಾಜಿ ನಮ್ಮನ್ನೆಲ್ಲರೂ ಎಲ್ಲಿ ಸೂಕ್ಷ್ಮವತನದಲ್ಲಿ ಗೊಂಬೆ ರೆಡಿ ಆಗ್ತಿದೆ. ಎಂಥ ಗೊಂಬೆ? ಹೊಳೆಯುತ್ತಿರುವ ಫರಿಸ್ತಾ ರೆಡಿ ಆಗ್ತಾ ಇದೆ. ನಮ್ಮದೇ ಆದ ಫರಿಸ್ತಾ ಸ್ವರೂಪ ಅಲ್ಲಿ ರೆಡಿ ಮಾಡ್ತಾ ಇದ್ದಾನೆ ಅವನು ಪರಮಾತ್ಮ, ಈಶ್ವರ ಅಲ್ಲ. ಅದಕ್ಕೆ ನನಗೆ ಯಾಕೆಷ್ಟು ಸತಾಯಿಸ್ತಾ ಇದ್ದಾರೆ ಇವರು ಅಂತ ಫೀಲ್ ಆಗ್ತಾ ಇದೆ. ಯಾಕೆ ಬಾಬಾ 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 ಬೇಕು ಅನ್ನಿಸ್ತಾ ಇದೆ ನನಗೆ. ಅಲ್ಲಿ ನನ್ನ ಸಂಪೂರ್ಣ ಸ್ಟೇಜ್ ರೆಡಿ ಮಾಡ್ತಾ ಇದ್ದಾನೆ ಅವನು, ಬೆನ್ನು ಹತ್ತಿದ್ದಾನೆ ಪರಮಾತ್ಮ. ಮೂರ್ತಿ ರೆಡಿ ಆಗ್ತಾ ಇದೆ, ಪ್ರಾಕ್ಟಿಕಲ್ ರೆಡಿ ಆಗ್ತಾ ಇದ್ದೀವಿ ನಾವು. ಅದಕ್ಕೆ ತೀವ್ರಗತಿಯಲ್ಲಿ ಪುರುಷಾರ್ಥ. ಕೋಟಿಯಲ್ಲಿ ಕೆಲವರಷ್ಟೇ ಕ್ಯಾಚಿಂಗ್ ಪವರ್ ಹೊಂದಿದ್ದೇವೆ, ಆ ಕೆಲವರುಗಳು ನಾವುಗಳಾಗಿದ್ದೇವೆ. ಬಾಬಾ ನೋಡ್ತಾ ಇದ್ದಾರೆ ಲಾಸ್ಟ್ ಮಿನಿಟಲ್ಲಿ, ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ, ಸಂಪೂರ್ಣ ಸ್ಟೇಜನ್ನು ನೋಡ್ತಾ ಇದ್ದೀನಿ, ನಾನು ಮುಗುಳ್ನಾಗ್ತಾ ಇದ್ದೇನೆ. ಸಭೀಸೆ ಬಡೆ ರೂಹಾನಿ ಜಾದೂಗಾರ್ ಹೋನಾ. ಬಾಬಾ ನೋಡಿ, ಎಲ್ರಿಗಿಂತ ದೊಡ್ಡವ್ರಿಗಿಂತ ದೊಡ್ಡ ರೂಹಾನಿ ಆತ್ಮಿಕ ಜಾದೂಗರಾಗಿದ್ದೀರಿ. ಜೈಸೆ ಜಾದೂಗರ್ ಥೋಡೆ ಹಿ ಸಮಯ ಮೇ ಬಹುತ್ ವಿಚಿತ್ರ ಖೇಲ್ ದಿಖಾತೆ ಹೇ. ಹೇಗೆ ಜಾದೂಗರ್ ಸ್ವಲ್ಪ ಸಮಯದಲ್ಲಿ ವಿಚಿತ್ರವಾದ ಜಾದೂತನವನ್ನು, ಮ್ಯಾಜಿಕ್ ತೋರಿಸ್ಬಿಡ್ತಾರೆ, ವಿಚಿತ್ರವಾದ ಆಟವನ್ನು ತೋರಿಸ್ಬಿಡ್ತಾರಲ್ವಾ. ವೈಸೆ ಆಪ್ ರೂಹಾನಿ ಜಾದೂಗರ್ ಬಿ ಅಪ್ನಿ ರೂಹಾನಿಯತ್ ಕಿ ಶಕ್ತಿ ಸೆ ಸಾರೆ ವಿಶ್ವ ಕೋ ಪರಿವರ್ತನ ಮೇ ಲಾನೆ ವಾಲೆ ಹೋ. ಮುಜೆ ಪತಾ ಹೇ. ಶೋಧಕ್ಕರು ನೋಡಿ, ಬಾಬರವ್ರಿಗೆ ಗೊತ್ತು, ಬಾಬರವರಿಗೆ ಗೊತ್ತು, ಪರಮಾತ್ಮನಿಗೆ ಗೊತ್ತು. ಸುಲೋಚನಕ್ಕವ್ರು ಹೇಗೆ ನಡೆದಿದೆ ಪುರುಷಾರ್ಥ, ರಾಜೇಶ್ವರಕ್ಕವ್ರು ಹೇಗೆ ನಡೆದಿದೆ, ಬಾಬಾ ನೋಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ನೀವು ಆತ್ಮಿಕ ಜಾದೂಗಾರ್, ನನ್ನ ಮುದ್ದಾದ ಮಕ್ಕಳು. ನಿಮ್ಮ ಆತ್ಮಿಕತೆ ಜಾದೂಗರ್ತನ, ನಿಮ್ಮ ಆತ್ಮಿಕತೆಯ ಶಕ್ತಿಯಿಂದ ಇಡೀ ವಿಶ್ವವನ್ನು ಪರಿವರ್ತನೆಯಲ್ಲಿ ತರುವಂಥವರು. कंगाल को ಡಬಲೇ ತಾಜ್ದಾರಿ ಬನಾನೆ ವಾಲೆ ಹೋ. ಯಾರು ಕಂಗಾಲಾಗಿರ್ತಾರೆ, ಕಳೆದೋಗಿರ್ತಾರೆ, ಎಲ್ಲವನ್ನ ಕಂಗಾಲಾಗಿ ಕೂತ್ಕೊಂಡಿರ್ತಾರೆ, ಅಂಥವ್ರನ್ನ ಡಬಲ್ ಕಿರೀಟದಾರಿಯನ್ನಾಗಿ ಮಾಡುವಂಥವ್ರು. ಪರಂತು ಇತ್ನಾ ಬಡಾ ಕಾರ್ಯ ಸ್ವಯಂ ಕೋ ಬದಲ್ನೆ ಅಥವಾ ವಿಶ್ವಕ್ಕೂ ಬದಲ್ನೆ ಕಾ ಏಕ್ ಹಿ ದೃಢ ಸಂಕಲ್ಪ ಸೆ ಕರ್ನೆ ವಾಲೆ ಹೋ. ನೋಡಿ, ಬಲೇ ಕಂಗಾಲಿದ್ದವ್ರನ್ನ ಡಬಲ್ ಕಿರೀಟದಾರನ್ನಾಗಿ ನೀವೇ ಮಾಡ್ತೀರಿ ನನಗೆ ಗೊತ್ತು, ಆದರೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಗೊತ್ತಾ ಮಕ್ಕಳೇ ಅಂತಿದ್ದಾರೆ ಬಾಬರವರು. ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಕಂಗಾಲಿದ್ದಂಥವ್ರನ್ನ ಡಬಲ್ ಕಿರೀಟದಾರಿಯನ್ನಾಗಿ ಮಾಡುವಂಥವ್ರು ನೀವೇ. ಆದರೆ ಎಷ್ಟು ದೊಡ್ಡ ಕಾರ್ಯ ಸ್ವಯಂವನ್ನು ಬದಲಾವಣೆ ಮಾಡಿಕೊಳ್ಳೋದು. ಮತ್ತು
ವಿಶ್ವವನ್ನು ಬದಲಾಯಿಸುವಂತಹ ಒಂದೇ ದೃಢ ಸಂಕಲ್ಪದಿಂದ ಮಾಡುವಂಥವರು, ವಿಶ್ವವನ್ನು ಸ್ವಯಂವನ್ನು ಬದಲಾವಣೆ ಮಾಡಿಕೊಳ್ಳುವಂತಹ ದೃಢ ಸಂಕಲ್ಪದಿಂದ, ಕಂಗಾಲಾಗಿರುವ ಆತ್ಮಗಳನ್ನು ಕೂಡ ದೃಢ ಸಂಕಲ್ಪದಿಂದ ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುವಂಥವರು. ಏಕ ಹಿ ದೃಢ ಸಂಕಲ್ಪ ಸೆ ಅಪನೆ ಕೋ ಬದಲ ದೇತೆ ಹೋ, ಒಂದೇ ದೃಢ ಸಂಕಲ್ಪದಿಂದ ತಮ್ಮನ್ನು ಬದಲಾವಣೆ ಮಾಡ್ಕೊಂಡ್ಬಿಡ್ತೀರಿ. ಬ್ರಹ್ಮಬಾಬಾ ಹೇಗೆ ಒಂದೇ ದೊಡ್ಡ ಸಂಕಲ್ಪ, ನನ್ನ ಸಂಪೂರ್ಣ ಸ್ಟೇಜ್ ಅಲ್ಲಿದೆ, ಹಾಗಾದರೆ ಅದೇ ಥರ ಇಲ್ಲಿ ಆಗಿ ತೋರಿಸ್ಬೇಕು ನಾನು ಅಂತ ದೃಢ ನಿಶ್ಚಯ ಇಟ್ಕೊಂಡು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದರು ಬ್ರಹ್ಮಬಾಬಾ ಅಲ್ವಾ. ಫೈನಲಿ ಆ ಸ್ಟೇಜ್ ರೀಚ್ ಆದರು ಬ್ರಹ್ಮಬಾಬಾ ಅಲ್ವಾ. ಸುಜಾತಕ್ಕವರೇ, ಅಪ್ಪಾಜಿ ನೋಡ್ತಾ ಇದ್ದಾರೆ, ಬಾಬಾ ನೋಡ್ತಾ ಇದ್ದಾರೆ ನಿಮ್ಮನ್ನು. एक ही दृढ़ संकल्प से अपने को बदल देते हो, वह कौन सा एक दृढ़ संकल्प जिस एक संकल्प से. ಬಾಬಾ ಏನು ಹೇಳ್ತಿದ್ದಾರೆ, ಆ ಒಂದು ದೃಢ ಸಂಕಲ್ಪ ಯಾವ ಒಂದು ಸಂಕಲ್ಪದಿಂದ ಅನೇಕ ಜನ್ಮಗಳ ವಿಸ್ಮೃತಿಯ ಸಂಸ್ಕಾರ ಸ್ಮೃತಿಯಲ್ಲಿ ಬದಲಾವಣೆ ಆಗಿಬಿಡ್ತದೆ. ವಿಸ್ಮೃತಿಯ ಸಂಕಲ್ಪ ಸ್ಮೃತಿಯಲ್ಲಿ ಬದಲಾವಣೆ ಆಗ್ತದೆ. ಯಾವ ಒಂದು ಸಂಕಲ್ಪ, ಯಾವ ಒಂದು ದೃಢ ಸಂಕಲ್ಪದಿಂದ ನಮ್ಮದು ನಾವು ಅನೇಕ ಜನ್ಮದ ವಿಸ್ಮೃತಿ ಏನಿದೆ, ವಿಕಾರಗಳ ಸ್ಮೃತಿ ಏನಿದೆ, ವಿಸ್ಮೃತಿ ಏನಿದೆ, ದೇಹಾಭಿಮಾನ ಏನಿದೆ, ಅದರ ಒಂದು ಸಂಸ್ಕಾರ ಸ್ಮೃತಿಯಲ್ಲಿ ಬದಲಾವಣೆ ಆಗ್ತದೆ. ಆ ಸಂಸ್ಕಾರ ಹೋಗಿ ಸ್ಮೃತಿ ಸ್ವರೂಪದಲ್ಲಿ ಬದಲಾವಣೆ ಆಗ್ತದೆ. ವಹ ಏಕ ಸಂಕಲ್ಪ ಕೌನ್ ಸಾ ಹೈ, ಅದೊಂದೇ ಒಂದು ಸಂಕಲ್ಪ ಯಾವುದಾಗಿದೆ. ಹೈ ಬಿ ಏಕ ಸೆಕೆಂಡ್ ಕಿ ಬಾತ್, ಅದಿರೋದೇ ಒಂದೇ ಒಂದು ಸೆಕೆಂಡಿನ ಮಾತು, ಇರುವುದು ಒಂದೇ ಸೆಕೆಂಡಿನ ಮಾತು. ಜಿಸ್ಸೆ ಸ್ವಯಂಕು ಬದಲಲಿಯ, ಯಾವುದರಿಂದ ಸ್ವಯಂವನ್ನು ಬದಲಾಯಿಸಿಬಿಟ್ವಿ. एक ही सेकंड का और एक ही संकल्प यह धारण किया है. ಏನದು ಒಂದೇ ಒಂದು ಸ್ಮೃತಿ. ಭಾಳ ಈಸಿಯೆಸ್ಟ್ ಕ್ವಶನ್ ಬಾಬಾ ಕೇಳ್ತಿದ್ದಾರೆ. ಮುದ್ದಾದ ಪರಿಸ್ಥಿತಿಗಳು, ರೆಡಿ ಆಗ್ತಾ ಇದ್ವಿ ಆನ್ಸರ್ ಮಾಡಲಿಕ್ಕೆ, ಹುಡುಕ್ಲಿಕ್ಕೆ ರೆಡಿ ಆದ್ವಾ ಆನ್ಸರ್ ಮಾಡಲಿಕ್ಕೆ ಬಾಬಾ ನೋಡ್ತಾ ಇದ್ದಾರೆ. ಮುದ್ದಾದ ಪರಿಸ್ಥಿತಿಗಳೇ ಆನ್ಸರ್ ಮಾಡುವಂತಹ ವಿಶೇಷ ರತ್ನಗಳೇ ಬಾಬಾ ನೋಡ್ತಾ ಇದ್ದಾರೆ. ಒಂದೇ ಒಂದು ಸ್ಮೃತಿ, ಯಾವ ಸ್ಮೃತಿ ಅನೇಕ ಜನ್ಮದ ವಿಸ್ಮೃತಿಯ ಸಂಸ್ಕಾರವನ್ನು ಸ್ಮೃತಿಯಲ್ಲಿ ಬದಲಾವಣೆ ಆಗಿಬಿಡ್ತದೆ. ಆ ಒಂದು ಸಂಕಲ್ಪ ಯಾವುದು, ಅದಿರೋದು ಒಂದು ಸೆಕೆಂಡ್, ಒಂದೇ ಒಂದು ಮಾತು, ಯಾವುದರಿಂದ ಸ್ವಯಂವನ್ನು ಬದಲಾವಣೆ ಮಾಡಿಕೊಂಡಿದ್ದೀವಿ ನಾವು ಆಲ್ರೆಡಿ. ಯಾವ ಒಂದು ಸಂಕಲ್ಪದಿಂದ ಸ್ವಯಂ ಬದಲಾವಣೆ ಆಗಿದ್ವಿ ನಾವು. ಒಂದೇ ಒಂದು ಸೆಕೆಂಡ್ ಮತ್ತು ಒಂದೇ ಒಂದು ಸಂಕಲ್ಪ ಇದು ಧಾರಣೆ ಮಾಡಿಕೊಂಡಿದ್ದೇವೆ. ಏನದು ಯಾವ ಸಂಕಲ್ಪ ಧಾರಣೆ ಮಾಡ್ಕೊಂಡಿದ್ದೀವಿ, ಯಾವ ಸಂಕಲ್ಪ, ಒಂದೇ ಒಂದು ಸಂಕಲ್ಪ, ಒಂದೇ ಒಂದು ಸ್ಮೃತಿ, ಯಾವುದದು ಬಾಬಾ ನೋಡ್ತಾ ಇದ್ದಾರೆ. ಮುದ್ದಾದ ಫರಿಸ್ತೆಗಳು, ಗಂಭೀರತ ಮೂರ್ತಿಗಳು, ರಮಣೀಕ ಮಣಿಗಳು, ಪರಮಾತ್ಮ ಸಮ್ಮುಖದಲ್ಲಿ ಕುಳಿತಿರುವ ಪವರ್ಫುಲ್ ಫರಿಸ್ತೆಗಳು, ಶಿವ ಪರಮಾತ್ಮನ ಫರಿಸ್ತೆಗಳು ನಮ್ಮನ್ನು ಅಪ್ಪಾಜಿ ನೋಡ್ತಾ ಇದ್ದಾರೆ. ಯಾವ ಒಂದು ಸ್ಮೃತಿ ಅದು ಮಕ್ಕಳೇ? ಆಲ್ರೆಡಿ ಆ ಸ್ಮೃತಿಯಿಂದ ಒಂದು ಸೆಕೆಂಡ್, ಒಂದು ಮಾತಿನಿಂದ ಆ ಸ್ವಯಂವನ್ನು ನೀವು ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ರಿ. ಯಾವ ಒಂದು ಸ್ಮೃತಿ ಅದು? ಈಸಿಯೆಸ್ಟ್ ಕ್ವಶನ್ ಬಾಬಾ ಕೇಳಿದ್ದಾರೆ. ಮುಗುಳ್ನಗ್ತ ಎಲ್ಲ ಫರಿಸ್ತೆಗಳ ಚೆಹರೆಯಲ್ಲಿ ಗಂಭೀರತಾ, ರಮಣೀಕತಾ ಎರಡೂ ಬ್ಯಾಲೆನ್ಸ್ ರೂಪದಲ್ಲಿ ಕಾಣಿಸ್ತಾ ಇದೆ ಬಾಬರವರಿಗೆ. ಏನದು ಸ್ಮೃತಿ? ಯಾವುದದು ಸ್ಮೃತಿ? ಬಾಬಾ ನೋಡ್ತಾ ಇದ್ದಾರೆ, ಮುದ್ದಾದ ಫರಿಸ್ತೆಗಳನ್ನು ಕೇಳ್ತಾ ಇದ್ದಾರೆ. ವತನದಲ್ಲಿ ನಾವೆಲ್ಲರೂ ಇದ್ದೇವೆ. ಬಾಬಾ ಎಲ್ಲ ಮುದ್ದಾದ ಫರಿಸ್ತೆಗಳನ್ನ ನೋಡ್ತಾ ಇದ್ದಾರೆ. ಒಂದೇ ಒಂದು ಸ್ಮೃತಿ, ಲಾಸ್ಟ್ ಮಿನಿಟಲ್ಲಿ ಒಂದೇ ಒಂದು ಕ್ವಶನ್ ಬಾಬಾ ಕೇಳಿದ್ದಾರೆ. ಅನೇಕ ಜನ್ಮಗಳ ವಿಸ್ಮೃತಿಯೇ ಸಂಸ್ಕಾರ ಸ್ಮೃತಿಯಲ್ಲಿ ಬದಲಾವಣೆ ಆಯಿತು. ಆ ವಿಸ್ಮೃತಿಯ ಸಂಸ್ಕಾರ ಸ್ಮೃತಿಯಲ್ಲಿ ಬದಲಾವಣೆ ಆಯಿತು. ಏನಪ್ಪ ಅದು? ಅನೇಕ ಜನ್ಮದ ವಿಸ್ಮೃತಿ ಏನಿತ್ತು? ಅಷ್ಟೇ ಆನ್ಸರ್. ಏನಿತ್ತು? ಅದರ ಅಪೋಸಿಟೇ ಆನ್ಸರ್. ನನ್ನ ಆತ್ಮ ಅನ್ನೋದು ಈಗ ಸ್ಮೃತಿ ಬಂದಿದೆಯಲ್ಲ. ಎಕ್ಸಲೆಂಟ್ ರಾಜೇಶ್ವರಿ ಅಕ್ಕೋರು, ವಂಡರ್ಫುಲ್. ಬಾಬನ ವಿಶೇಷ ರತ್ನ ನೀವಾಗಿದ್ದೀರಿ.
ರಾಜರಾಜೇಶ್ವರಿಯಾಗಿದ್ದೀರಿ, ಪರಮಾತ್ಮನ ಸಮೀಪದ ರತ್ನ ಆಗಿದ್ದೀರಿ. ಒಂದೇ ಸಂಕಲ್ಪ. ಆವಾಗೇನಿತ್ತು ವಿಸ್ಮೃತಿ? ನಾನು ದೇಹ 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 ದೇಹಾಭಿಮಾನದಲ್ಲಿ ವಿಸ್ಮೃತಿ, ವಿಕಾರಗಳ ಸ್ಮೃತಿ ಇತ್ತು. ಇದು ಸ್ಮೃತಿಯಲ್ಲಿ ಬದಲಾವಣೆ ಮಾಡಿದ್ರು ಅಪ್ಪಾಜಿ ಬಂದ್ಬಿಟ್ಟು ಅದೇ ಏನಾಗಿದೆ, ಒಂದೇ ಒಂದು ಸಂಕಲ್ಪ, ನಾನು ಆತ್ಮ ಆಗಿದ್ದೇನೆ, ಅದರಿಂದ ಬದಲಾವಣೆ ಆಗ್ತಾ ಇದ್ದೀನಿ. ಇಷ್ಟೊಂದು ಕರೆಕ್ಟಾ? ವಂಡರ್ಫುಲ್. ರಾಜೇಶ್ವರಿ ಅಕ್ಕವ್ರು ಬಾಬಾ ನೋಡ್ತಾ ಇದ್ದಾರೆ, ಬಾಬಾ ಹೇಳ್ತಾ ಇದ್ದಾರೆ, ಆನ್ಸರ್ ಮಾಡಿದ್ರಲ್ವ ಬಾಬಾ. ಕರೆಕ್ಟ್ ಮುದ್ದಾದ ಫರಿಸ್ತೆಗಳು ಕರೆಕ್ಟ್ ಆನ್ಸರ್ ಮಾಡ್ತವೆ. एक ही सेकंड का और एक ही संकल्प यह धारण किया है कि मैं आत्मा हूँ, ನಾನು ಆತ್ಮ ಆಗಿದ್ದೇನೆ, ನಾನು ಆತ್ಮ ಆಗಿದ್ದೇನೆ. इस दृढ़ संकल्प से ही अपने सभी बातों को परिवर्तन में लाया है ना. ಈ ಒಂದೇ ಒಂದು ದೃಢ ಸಂಕಲ್ಪ ಬಾಬಾ ಹೇಳಿದರು, ನಾವು ಒಪ್ಪಿದ್ವಿ. जानना मानना उसके आधार पर चलना. ಯಾರಿಗೆ ಒಪ್ಪಿಗೆ ಆಯಿತು ಅವರು ಸಡನ್ನಾಗಿ ಬಲಿಹಾರಿ ಮಹಾಪ್ರಸಾದ. ಬಾಬರವರಿಗೆ ಮಹಾಪ್ರಸಾದ ಅಂದರೆ ಬಾಬರ ಯಾರು ಸಡನ್ನಾಗಿ ಬಲಿಹಾರಿ ಆದ್ವಿ, ಯಾರು ಒಪ್ಕೊಂಡ್ವಿ, ಬಾಬಾ ಬಂದರು, ಪರಮಧಾಮದಿಂದ ಬಂದರು, ಅವರು ಆತ್ಮ ನಾವು ಆತ್ಮ ಅಂತ ಹೇಳಿದ್ರು, ನಾವು ಇಮ್ಮಿಡಿಯೇಟಾಗಿ ಹೌದು 100% ಕರೆಕ್ಟ್ ಅಂತ ಒಪ್ಕೊಂಡ್ವಿ, ಒಪ್ಕೊಂಡ್ವಿ, ಅವರಂತೆ ನಡೀತಾ ಇದ್ದೀವಲ್ಲ, ಅದೊಂದು ದೃಢ ಸಂಕಲ್ಪನೆ ನಮ್ಮನ್ನು ಎಷ್ಟೊಂದು ಬದಲಾವಣೆ ಮಾಡಿದೆ, ಪರಿವರ್ತನೆಯಲ್ಲಿ ತಂದಿದೆಯೋ ಇಲ್ಲೋ ಬಾಬಾ ಕೇಳ್ತಾ ಇದ್ದಾರೆ. ಇಸ್ ದೃಢ ಸಂಕಲ್ಪ ಸೆ ಹಿ ಅಪನೆ ಸಭಿ ಬಾತೋಂ ಕೋ ಪರಿವರ್ತನೆ ಮೇಲೆ ಲಾಯೆ. ऐसा ही दृढ़ संकल्प से विश्व को भी परिवर्तन में लाते हो. ಹೀಗೆ ಹೆಂಗೆ ನೀವು ಪರಿವರ್ತನೆ ಆದ್ರಲ್ವಾ, ನೀವು ಮಕ್ಕಳೇ ಸತ್ಯವಾದ ಪರಮಾತ್ಮ ಸತ್ಯಂ ಶಿವಂ ಸುಂದರಂ ಏನು ಹೇಳಿದರು ನಮಗೆ ಬಂದ ತಕ್ಷಣ, ನೀವು ಆತ್ಮ ಮಕ್ಕಳೇ, ನೀವು ಶರೀರ ಅಲ್ಲ, ನೀವು ಅಗಲಿ ಹೋಗಿದ್ರಿ, ಮರಳಿ ನನಗೆ ಸಿಕ್ಕಿದಿರಿ, ಮೇಲೆ ಫ್ಲೋರಲ್ಲಿದ್ರಿ, ಕೆಳಗಡೆ ಬಂದಿದ್ರಿ, ನೀವು ಪಾತ್ರ ಅಭಿನಯ ಮಾಡ್ಲಿಕ್ಕೆ ಹೋದಂಥವ್ರು, ಆಟ ಆಡ್ಲಿಕ್ಕೆ ಹೋದಂಥವ್ರು ವಾಪಸ್ ಬಂದೇ ಇಲ್ಲ, ನಿಮ್ಮನ್ನು ನೋಡ್ಕೊಂಡು ಬಂದಿದ್ದೀನಿ, ನೀವು ಇಲ್ಲಿಯವರಲ್ಲ, ಈ ಲೋಕದವರಲ್ಲ, ನೀವು ಅಲ್ಲಿಯವರು, ಹುಡ್ಕಕ್ಕೆ ಬಂದಿದ್ದೀನಿ, ಸಿಕ್ಕಿದಿರಿ, ನನ್ನ ಕಣ್ಣಿಗೆ ವಾಪಸ್ ಬಿದ್ದಿದ್ದೀರಿ. ಇದೊಂದು ದೃಢ ಸಂಕಲ್ಪ ವಿಶ್ವವನ್ನು ಪರಿವರ್ತನೆಯಲ್ಲಿ ತರ್ತದೆ. ಹಾಗೆ ಬಾಬಾ ಏನು ಹೇಳಿದರು, ಮೊದಲು ಈ ಸಂಕಲ್ಪ, ನಾನು ಆತ್ಮ ಇದ್ದೇನೆ ಅನ್ನುವಂತಹ ಸಂಕಲ್ಪದಿಂದ ನಮ್ಮನ್ನು ಎಲ್ಲ ಮಾತುಗಳಲ್ಲಿ ಪರಿವರ್ತನೆ ಮಾಡಿಕೊಂಡ್ವಿ, ಪರಿವರ್ತನೆ ತಂತು. ಈ ಒಂದೇ ಸಂಕಲ್ಪ. ಅದೇ ಥರ ದೃಢ ಸಂಕಲ್ಪದಿಂದ ವಿಶ್ವವನ್ನು ಕೂಡ ಪರಿವರ್ತನೆಯಲ್ಲಿ ತರ್ತೀರಿ ನೀವು. ನನಗೆ ಗ್ಯಾರಂಟಿ ಇದೆ, ನಾನು ನಿಮ್ಮ ಆದಿಮಧ್ಯ ಅಂತ ತಿಳ್ಕೊಂಡಂಥವನು, ನನಗೆ ಗೊತ್ತು, ನೀವೇ ಪರಿವರ್ತನೆ ಮಾಡ್ತೀರಿ ಮಕ್ಕಳೇ, ಇಡೀ ವಿಶ್ವವನ್ನು ಪರಿವರ್ತನೆಯಲ್ಲಿ ತರ್ತೀರಿ ನೀವು ಅಂತಿದ್ದಾರೆ ಬಾಬರವರು. ಎಷ್ಟು ಕಾನ್ಫಿಡೆನ್ಸ್ ನೋಡಿ ಅವರಿಗೆ, ಪರಮಾತ್ಮನಿಗೆ. ನಾವು ಹೆಂಗೇ ಇರಲಿ, ಯಾರ ಮೇಲೆ ಈರ್ಷಣೆ ಮಾಡಲಿ, ದ್ವೇಷನೇ ಮಾಡಲಿ, ಜಗಳನೇ ಮಾಡಲಿ, ಕೋಪನೇ ಮಾಡಲಿ, ಏನೇ ಮುರಳಿ ಕೇಳದೇ ಇರಲಿ, ಆದರೂ ಬಾಬಾ ಅನ್ನುವಂತಹ ಧುನ್ನಿದೆಯಲ್ಲ ಬುದ್ಧಿಯಲ್ಲಿ, ಬಾಬಾನೇ ಬೇಕು ಅನ್ನೋ ಉದ್ದೇಶ ಇದೆಯಲ್ಲ. ಅಪ್ಪಾಜಿ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಬಿಡುವುದಿಲ್ಲ ನಮ್ಮನ್ನು. ಯಾಕೆ ಬಿಡುವುದಿಲ್ಲ ಅಂದರೆ ನಾವೇ ಕಲ್ಪದ ಹಿಂದೆ ಅವರಿಗೆ ಸಹಯೋಗಿಗಳಾಗಿದ್ವಿ, ಮತ್ತೆ ಮರಳಿ ಈಗ ಆಗೋರಿದ್ದೀವಿ, ವಿಶ್ವವನ್ನು ಪರಿವರ್ತನೆಯಲ್ಲಿ ತರುವಂಥವರಿದ್ದೀವಿ. ಅವರಿಗೆ ಕಾನ್ಫಿಡೆನ್ಸ್ ಇದೆ, ದೃಢ ನಿಶ್ಚಯ ಇದೆ ಅವರಿಗೆ ನಮ್ಮ ಮೇಲೆ. ಗ್ರೇಟ್. ನಮ್ಮಷ್ಟು ಗ್ರೇಟ್ ಯಾರು ಇಲ್ವಲ್ಲ ಹಾಗಾದರೆ, ಹೌದಲ್ವಾ? वहाँ एक दृढ़ संकल्प कौन सा, उस ही विश्व के आधार मूर्त उद्धार. ನೋಡಿ ಬಾಬಾ ಇನ್ನೊಂದು ದೃಢ ಸಂಕಲ್ಪ ಏನು ಹೇಳ್ತಿದ್ರೆ, ವಿಶ್ವವನ್ನು ಮೊದಲು ನಮ್ಮ ಸ್ವಯಂನ ಪರಿವರ್ತನೆ ಆಯಿತಾ, ಈಗ ವಿಶ್ವದ ಪರಿವರ್ತನೆ ಮಾಡ್ಕೋಬೇಕು ಅಂದರೆ ಒಂದು ದೃಢ ಸಂಕಲ್ಪ ಮಾಡಬೇಕಾಗುತ್ತೆ. ಅದೇನು ದೃಢ ಸಂಕಲ್ಪ ಗೊತ್ತೇ ಮಕ್ಕಳೇ ಅಂತ ಹೇಳ್ತಾ ಬಾಬಾ ಏನು ಹೇಳ್ತಿದ್ದಾರೆ ಈಗ, ಹಮ್ ಹಿ ವಿಶ್ವಕ್ಕೆ ಆಧಾರ ಮೂರ್ತ್, ಹಮ್ ಹಿ ಉದ್ಧಾರ ಮೂರ್ತ್ ಹೇ, ಅರ್ಥಾತ್ ವಿಶ್ವ ಕಲ್ಯಾಣಕಾರಿ ಹೇ. ನಾವೇ ವಿಶ್ವದ ಆಧಾರ ಮೂರ್ತಿಗಳು. ಆಧಾರ ನಾವೇ ತಾನೇ, ಪೂರ್ವಜರು ತಾನೇ. ಈ ಒಂದು ಮರ ಇದೆ, ಮರದಲ್ಲಿ ಬೀಜ ಇದೆ, ಬೀಜದಿಂದ ಬೇರು ಕಾಂಡ, ಎಲೆಗಳಿಗೆಲ್ಲ ನೀರನ್ನು ಸರಬರಾಜು ಮಾಡುವ ಬೇರು ಕಾಂಡ ನಾನಾಗಿದ್ದೇನೆ, ಪೂರ್ವಜ. ಅರ್ಥಾತ್ ಆಧಾರ ಮೂರ್ತಿ, ಆಧಾರ ನನ್ನಿಂದನೇ ಎಲ್ಲ ರೆಂಬೆ ಕೊಂಬೆಗಳ ಎಲೆಗಳು ಜೀವ ನಡೆಸ್ತಾ ಇದ್ದಾವೆ. ನಾನು ಪೂರ್ವಜ, ಬೀಜದ ಸಮೀಪದಲ್ಲಿರುವಂಥವನು, ಆಧಾರ ಮೂರ್ತಿ. ಹೌದಲ್ಲ, ಉದ್ಧಾರ ಮೂರ್ತಿ, ಉದ್ಧಾರ ಮಾಡುವಂಥವನು. ಅರ್ಥಾತ್ ವಿಶ್ವದ ಕಲ್ಯಾಣಕಾರಿ ನಾನು ಆತ್ಮ, ವಿಶ್ವ ಕಲ್ಯಾಣಕಾರಿ ನಾನು ಆತ್ಮ.
इस संकल्प को धारण करने से ही विश्व के परिवर्तन के कर्तव्य में सदा तत्पर रहते हो बच्चे. ಈ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ವಿಶ್ವದ ಪರಿವರ್ತನೆಯ ಕರ್ತವ್ಯದಲ್ಲಿ ಸದಾ ನೀವು ಬ್ಯುಸಿ ಇರ್ತೀರಿ ಮಕ್ಕಳೇ. तो एक ही संकल्प से अपने को व विश्व को बदल लेते हो. ಏನಂದ್ರೆ ಬಾಬಾ, ಒಂದೇ ಸಂಕಲ್ಪದಿಂದ ನಿಮ್ಮನ್ನು ಮತ್ತೆ ವಿಶ್ವವನ್ನು ಬದಲಾವಣೆಯಲ್ಲಿ ತಂದು ಬಿಡ್ತೀರಿ. ಏಸೆ ರೂಹಾನಿ ಜಾದೂಗರ್ ಹೋ. ಗೋವಿಂದನವರೇ, ಆತ್ಮಿಕ ಜಾದೂಗರ್ ನೀವು. ಸುಜಾತಕ್ಕವರೇ, ಜಾದೂಗರ್, ಮ್ಯಾಜಿಷಿಯನ್, ಪವರ್ಫುಲ್ ಜಾದೂಗರ್. ಈರಮ್ಮ ಅಕ್ಕವ್ರೆ, ಪಕ್ಕಾ ಪವರ್ಫುಲ್ ಜಾದೂಗರ್ ಆಗಿದ್ದೀರಿ. ನಾಗಮ್ಮ ಅಕ್ಕವ್ರೆ, ಪಕ್ಕ ಏನಾಗಿದ್ದೀವಿ ನಾವು? ಆತ್ಮಿಕ ಜಾದೂಗರ್. ಸ್ವಯಂವನ್ನು ಪರಿವರ್ತನೆ ಮಾಡಿದ್ವಿ, ವಿಶ್ವವನ್ನು ಪರಿವರ್ತನೆ ಮಾಡ್ತೀವಿ. ಅಂತಹ ಜಾದೂಗರ್ ನಾವು. ಜಾದೂಗರ್ ನೋಡಿ, ಹಿಂಗೆ ಹಿಡ್ಕೊಂಡಂಗೆ ಮಾಡಿ, ಏನೋ ತೋರಿಸ್ದಂಗೆ ಮಾಡಿ, ಏನೇನೋ ಅಲ್ಲಿ ಚೇಂಜಸ್ ಪರಿವರ್ತನೆ ಮಾಡ್ತಾರೆ, ಸೆಕೆಂಡಿನಲ್ಲಿ ಮಾಡ್ತಾರೆ ಜಾದೂಗರ್. ಅವರು ಜಿಸ್ಮಾನಿ, ನಾವು ಆತ್ಮಿಕ ಜಾದೂಗಾರ್. ಏನಂದ್ರು? ಏಸೆ ರೂಹಾನಿ ಜಾದೂಗರ್ ಹೋ. ಒಪ್ಪಿಗೆ ಇದೆಯಾ? ನಾವು ಜಾದೂಗರ್ ಹೌದಾ? ಜಾದೂತನ ಮಾಡ್ತೀವಿ ತಾನೇ? ಪಕ್ಕ ಮಾಡ್ತೀವಿ. ಹೇಗೆ? ಯಾವ ಒಂದು ಕಾನ್ಫಿಡೆನ್ಸ್ ಮೇಲೆ ಹೇಳ್ತೀವಿ ನಾವು? ಅಪ್ಪಾಜಿ ಕಾನ್ಫಿಡೆನ್ಸ್. ನನ್ನ ಬ್ಯಾಕ್ ಬೋನ್ ಯಾರಿದ್ದಾರೆ? ಯಾರಿದ್ದಾರೆ ನನ್ನ ಜೊತೆಗಾರ? ಯಾರಿದ್ದಾರೆ? ಅಪ್ಪಾಜಿ, ಸೃಷ್ಟಿಯ ರಚಯಿತ ಪರಮಾತ್ಮ ಅಲ್ಲ. ಸೃಷ್ಟಿಯ ರಚಯಿತ ಹೃದಯ ರಾಮ, ಹೃದಯೇಶ್ವರ್, ಪ್ರಾಣೇಶ್ವರ್, ಜಗತ್ ಈಶ್ವರ್ ಪರಮಾತ್ಮ ನನ್ನ ಜೊತೆಗಿದ್ದಾರೆ. ಅಂದರೆ ನಥಿಂಗ್ ಈಸ್ ಇಂಪಾಸಿಬಲ್ ಅಲ್ವಾ? ಯಾವುದು ಇಂಪಾಸಿಬಲ್ ಅಲ್ಲ. ಐ ಆಮ್ ಪಾಸಿಬಲ್, ನಾನ್ ಪಾಸಿಬಲ್. ಪ್ರಾಕ್ಟಿಕಲ್ ನೋಡಿ, ಬಾಬಾ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಸೂರ್ಯಕ್ಕವರಿದ್ದೀರಿ, ಬಾಬಾ ನೋಡ್ತಾ ಇದ್ದಾರೆ. ಆಧಾರ ಮೂರ್ತಿ, ಉದ್ಧಾರ ಮೂರ್ತ್, ವಿಶ್ವ ಕಲ್ಯಾಣಕಾರಿ. ಈ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ವಿಶ್ವದ ಪರಿವರ್ತನೆಯ ಕರ್ತವ್ಯದಲ್ಲಿ ಸದಾ ಬ್ಯುಸಿ ಇರ್ತಾರೆ. ಹಾಗಾದರೆ ಒಂದೇ ಸಂಕಲ್ಪದಿಂದ ತಮ್ಮನ್ನು ತಾವು ವಿಶ್ವವನ್ನು ಬದಲಾವಣೆ ಮಾಡಿಬಿಡ್ತೀರಿ. ಇದೇ ಥರ ಆತ್ಮಿಕ ಜಾದೂಗರಾಗಿದ್ದೀರಿ. वहाँ जादूगर तो अल्पकाल के लिए चीज़ों को परिवर्तन में लाकर दिखाते हैं. ಹೊರಗಡೆ ಜಾದೂಗರ್ ಏನು ಮಾಡ್ತಾರೆ? ಕೈಯಲ್ಲಿ ಒಂದು ಬಟ್ಟೆ ಹಿಡ್ಕೊಂಡು ಅದನ್ನು ಹೂವಿನ ಬೊಕ್ಕೆಯನ್ನು ಮಾಡಿಬಿಡ್ತಾರೆ. ಹಾಗೆ ವಸ್ತುಗಳನ್ನು ಪರಿವರ್ತನೆ ಮಾಡ್ತಾರೆ ಅವರು. ಯಾರು ಲೌಕಿಕ ಜೀವನದಲ್ಲಿ ಎಲ್ಲ ನೋಡ್ತೀವಿ, ಹೊರಗಡೆ ನೋಡ್ತೀವಲ್ವಾ, ಶಾರೀರಿಕ ಜಾದೂಗಾರ್. ಜಾದೂಗರ್ ಏನು ಮಾಡ್ತಾರೆ? ಅವರು ವಸ್ತುಗಳನ್ನು ಪರಿವರ್ತನೆಯಲ್ಲಿ ತಂದು ತೋರಿಸ್ತಾರೆ. ಆದರೆ आप रूहानी जादूगर अविनाशी परिवर्तन, अविनाशी प्राप्ति कराने वाले हो. ಅಂಡರ್ಲೈನ್. ಇಷ್ಟೊಂದು ಭರ್ಪೂರ ಮಾಡ್ತಾ ಇದ್ದಾರೆ ಬಾಬಾ. ಟೈಟಲ್ಸ್ ಮೇಲೆ ಟೈಟಲ್ಸ್. ಏನು ಮಾಡೋರಿದ್ದೀವಿ ನಾವು? ಆ ಜಾದೂಗರ್ ವಸ್ತುವನ್ನು ಪರಿವರ್ತನೆ ಮಾಡ್ಕೊಂಡು ತೋರಿಸ್ತಾರೆ. ಆದರೆ ನಾವು ಆತ್ಮಿಕ ಜಾದೂಗರ್ ಅವಿನಾಶಿ ಪರಿವರ್ತನೆ ಆದರೆ ಅದು ವಿನಾಶನೇ ಇಲ್ಲ ಅದರಲ್ಲಿ. ಅವಿನಾಶಿ ಪ್ರಾಪ್ತಿ ಕರ್ನೆ और कराने वाले. ಅವಿನಾಶಿ ಪ್ರಾಪ್ತಿ ಬೇರೆ ಆತ್ಮಗಳಿಗೆ ಮಾಡಿಸೋದು, ನಾವು ಮಾಡ್ಕೊಳ್ಳೋದು ಮತ್ತು ಮಾಡಿಸುವಂಥವರು. तो सदा अपने इस श्रेष्ठ मर्तबे और श्रेष्ठ कर्तव्य को सामने रखते हुए हर संकल्प व कर्म करो तो कोई भी संकल्प व कर्म व्यर्थ नहीं होगा बच्चे, व्यर्थ नहीं होगा. ಬಾಬಾ ಏನು ಹೇಳಿದ್ರು ಲಾಸ್ಟ್ ಮಿನಿಟಲ್ಲಿ? ಹಾಗಾದರೆ ಸದಾ ನಿಮ್ಮನ್ನು ಈ ಶ್ರೇಷ್ಠ ಪದವಿ ಹಾಗೂ ಶ್ರೇಷ್ಠ ಕರ್ತವ್ಯವನ್ನು ಎದುರುಗಡೆ ಇಟ್ಟುಕೊಳ್ತಾ ಪ್ರತಿ ಸಂಕಲ್ಪ ಮತ್ತು ಕರ್ಮವನ್ನು ಮಾಡಿರಿ. ಹಾಗಾಗಿ ನೀವು ಮಾಡಿದ್ದೇ ಆದರೆ ಯಾವುದೇ ಸಂಕಲ್ಪ ಮತ್ತು ಕರ್ಮ ವ್ಯರ್ಥ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಬಾಬರವರು चलते चलते पुराने शरीर और पुरानी दुनिया में रहते हुए अपने श्रेष्ठ मर्तबे को और श्रेष्ठ कर्तव्य को भूल जाने के कारण अनेक प्रकार की भूले हुए हो जाती है. ನೋಡಿ ಬಾಬಾ ನಡೀತಾ ಹಳೆಯ ಶರೀರ ಹಾಗೂ ಹಳೆಯ ಪ್ರಪಂಚದಲ್ಲಿ ಇರ್ತಾ ತಮ್ಮ ಶ್ರೇಷ್ಠ ಪದವಿಯನ್ನು, ಮರ್ತವ್ಯವನ್ನು ಹಾಗೂ ಶ್ರೇಷ್ಠ ಕರ್ತವ್ಯವನ್ನು ಮರೆತು ಹೋಗುವ ಕಾರಣ ಅನೇಕ ಪ್ರಕಾರದ ಭೂಲೆ ಹೋ ಜಾತೆ ಹೋ. ಏನಾಗ್ತೀರಿ? ಕಂಪ್ಲೀಟ್ ಏನೂ ಇಲ್ಲ. ಪದವಿಯನ್ನು, ಶ್ರೇಷ್ಠ ಕರ್ತವ್ಯವನ್ನು ಮರೆಯುವುದರ ಕಾರಣ
ಮರೆಯುವುದರ ಕಾರಣ ನಾವು ಮರ್ತು ಬಿಡ್ತೀವಿ ನಮ್ಮನ್ನು. ನಮ್ಮ ಶ್ರೇಷ್ಠ ಪದವಿ, ಶ್ರೇಷ್ಠ ಕರ್ತವ್ಯವನ್ನು ಮರೆಯೋದು. ಶ್ರೇಷ್ಠ ಪದವಿ ಏನು, ಶ್ರೇಷ್ಠ ಕರ್ತವ್ಯವೇನು? ನಾನು ಆಧಾರ ಮೂರ್ತ ಉದ್ಧಾರ ಮೂರ್ತ ಆಗಿದ್ದೇನೆ, ರುಹಾನಿ ಜಾದೂಗರಾಗಿದ್ದೇನೆ ಎನ್ನುವುದನ್ನೇ ಮರಿತೀವಿ. ನಾನು ಆತ್ಮ ಅನ್ನೋದನ್ನೇ ಮರಿತೀವಿ. अपने आप को भूलना यहाँ भी भूल है ना बच्चे. ಇದು ತಪ್ಪಲ್ವಾ? ನಿಮ್ಮನ್ನು ನೀವು ಮರೆಯೋದಿದೆಯಲ್ಲ, ಇದು ತಪ್ಪಲ್ವಾ? ಇದೊಂದು ತಪ್ಪಲ್ವಾ? ದೊಡ್ಡ ತಪ್ಪಲ್ವಾ? जो अपने आप को भूलता है वहाँ अनेक भूलों के निमित्त बन जाते. ತಮ್ಮನ್ನು ಯಾರು ಮರಿತಾರೆ ಅವರು ಅನೇಕ ತಪ್ಪುಗಳಿಗೆ ನಿಮಿತ್ತರಾಗ್ತಾರೆ. ಅಂಡರ್ಲೈನ್. ಯಾವಾಗ ಪರಮಾತ್ಮ 100% ಅಲ್ವಾ? ಬಾಬಾ ನಮ್ಗೆ ಗೊತ್ತಿಲ್ಲದೆ ಇರುವಾಗ ಏನೇನು ತಪ್ಪುಗಳು ಮಾಡಿದ್ವಿ, ಬಾಬನ ಎಷ್ಟು ನಿಂದನೆ ಮಾಡಿದ್ವಿ ಪರಮಾತ್ಮನನ್ನು. ಪತ್ತರ್, ಟಿಕ್ಕರ್, ಪ್ರಾಣಿ ಪಕ್ಷಿ ಮೇ ಬಾಬಾ ಹೇ, ಪರಮಾತ್ಮ ಇದ್ದಾರೆ. ಗಾಳಿಯಲ್ಲಿ, ನೀರಲ್ಲಿ, ಎಲ್ಲಿ, ಮೃಗಗಳಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ, ಕಲ್ಲಲ್ಲಿ, ಮುಳ್ಳಲ್ಲಿ, ಎಲ್ಲದರಲ್ಲೂ ಪರಮಾತ್ಮ ಇದ್ದಾರೆ ಅಂದ್ಬಿಟ್ಟು ಅವ್ರನ್ನ ನಿಂದನೆ ಮಾಡಿಬಿಟ್ಟಿದ್ವಿ. ಯಾವಾಗ ನಿಂದನೆ ಆಗುತ್ತೆ ಅಂತಾರೆ ಬಾಬರು, ನಿಮ್ಮನ್ನು ನೀವು ಯಾವಾಗ ಮರಿತೀರಿ ಆವಾಗ ಭಾಳ ದೊಡ್ಡ 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 ತಪ್ಪುಗಳು ಮಾಡ್ತೀವಿ ನಾವು. ಪ್ರಾಕ್ಟಿಕಲ್ ಹೌದಲ್ವಾ? ಸೂಕ್ಷ್ಮವಾಗಿ ಮನನ ಚಿಂತನೆ ಮಾಡಿದಾಗ ಅರ್ಥ ಆಗ್ತದೆ. ಯಾವಾಗ ನಾವು ಆತ್ಮ ಅಂತ ಮರಿತೀವಿ ಅವಾಗ ತಪ್ಪುಗಳ ಮೇಲೆ ತಪ್ಪೇ ತಪ್ಪು. 63 ಜನ್ಮದಲ್ಲಿ ರಾಮನ ಮರೆಸಿಬಿಟ್ಟಿದ್ದ. ನೀವು ಆತ್ಮ ಅಲ್ಲ, ನೀವು ಆತ್ಮ ಅನ್ನೋ ಸುದ್ದಿನೇ ತೆಗೆದಿಲ್ಲ ಅವನು. ನೀವು ಶರೀರ ಅದು ಡ್ರಾಮಾದಲ್ಲಿ ಫಿಕ್ಸ್ ಇದೆ. ನಾವು ಶರೀರ ಅಂದಾಗ ಯಾವಾಗ ನಮ್ಮನ್ನು ನಾವು ಮರ್ತಿದ್ವಿ ಆವಾಗ ದೊಡ್ಡ ತಪ್ಪುಗಳ ಮೇಲೆ ದೊಡ್ಡ ತಪ್ಪುಗಳು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಆಲಸ್ಯ, ಭಯ ಎಲ್ಲದರಲ್ಲೂ ಸಿಲುಕಿ ಒದ್ದಾಡಿ ನಮ್ಮನ್ನು ಮರಿತೀವಿ. ಆವಾಗ ನಾನು ಆತ್ಮ ಅಂತ ಯಾವಾಗ ಮರಿತೀವಿ ಆವಾಗ ದೊಡ್ಡ ತಪ್ಪುಗಳನ್ನ ಮಾಡ್ತೀವಿ ಎನ್ನುವಂಥ ಮಾತನ್ನು ಬಾಬಾ ಹೇಳ್ತಾ ಇದ್ದಾರೆ. ಜೋ ಅಪನೆ ಆಪ್ಕೋ ಭೂಲ್ತಾ ಹೇ ವಹ ಅನೇಕ ಭೂಲೋಂಕೆ ನಿಮಿತ್ತ ಬನ್ ಜಾನ. ಬಹಳ ತಪ್ಪುಗಳಿಗೆ ನಿಮಿತ್ತರಾಗ್ಬಿಡ್ತಾರೆ ತಮ್ಮನ್ನು ತಾವು ಮರೆಯುವಂಥವ್ರು. इसलिए अपने मर्तबे को सदैव सामने रखो. जैसे सच्चे भक्त लोग जो होते हैं वह भी दुनिया की तुलना में जो दुनिया वाले नास्तिक अज्ञानी लोग विकर्म करते हैं, विकारों के वश होते हैं, उनसे काफ़ी दूर रहते हैं. क्यों? कारण क्या होता है कि जो नवधा अर्थात सच्चे भक्त है वह सदैव अपने सामने अपने इष्ट को रखते हैं. उनको सामने रखने कारण कई बातों में सेफ रह जाते हैं और कई आत्माओं से श्रेष्ठ बन जाते हैं. जब भक्त भी भक्ति द्वारा इष्ट को सामने रखने से नास्तिक और अज्ञानी से श्रेष्ठ बन सकते हैं, तो ज्ञानी तो आत्माएं सदा अपने श्रेष्ठ मर्तबे और कर्तव्य को सामने रखे तो क्या बन जाएंगे बच्चे? श्रेष्ठ आत्माएं हो तो अपने आप से पूछो, देखो कि सदा अपना मर्तबा और कर्तव्य सामने रहता है. बहुत समय भूलने के संस्कारों को धारण किया, लेकिन अब भी अगर बार बार भूलने के संस्कार धारण करते रहेंगे तो स्मृति स्वरूप का जो नशा व खुशी प्राप्ति होनी चाहिए वह कब करेंगे बच्चे? ಯಾವಾಗ ಮಾಡ್ತೀರಾ ನೀವು? स्मृति स्वरूप का सुख व स्मृति स्वरूप की खुशी का अनुभव क्यों नहीं होता है? उसका मुख्य कारण क्या है? अभी तक सर्व रूपों से नष्ट मोह नहीं हुए हो. इಲ್ಲಿಯ ತನಕ ಎಲ್ಲ ರೂಪದಿಂದ ನಷ್ಟ ಮೋಹಿಗಳಾಗಿಲ್ಲ. ನಷ್ಟ ಮೋಹ है तो फिर भले कितनी भी कोशिश करो लेकिन स्मृति स्वरूप में आ जाएंगे. ನೋಡಿ, ನಷ್ಟ ಮೋಹ ಇದ್ದಿದ್ದೆ ಆದರೆ ಪ್ರಯತ್ನ ಮಾಡಿದರೆ ಸ್ಮೃತಿ ಸ್ವರೂಪದಲ್ಲಿ ಬರ್ತೀರಿ, होगतिरे. तो पहले नष्ट मोह कहाँ तक हुए हैं? यहाँ अपने आप को चेक करो. बार बार देह अभिमान में आना यहाँ सिद्ध करता है देह की ममता से परे नहीं हुए हैं, वह देह के मोह को नष्ट नहीं किया है. नष्ट मोह न होने के कारण समय और शक्तियाँ जो बाप द्वारा वर्षे में प्राप्त हो रही है उन्हों को भी नष्ट कर देते हो. काम में नहीं
लगा सकते हो, मिलती तो सभी को है ना। जब बच्चे बने तो जो भी बाप की प्रॉपर्टी व वर्षा है उसके अधिकारी बनते हैं, तो सर्व आत्माओं को सर्व शक्तियों का वर्षा मिलता ही है, लेकिन उस सर्व शक्तियों के वर्षे को काम में लगाना और अपने आप को उन्नति में लाना यह नंबर वार पुरुषार्थ अनुसार होता है। इसलिए बेहद बाप के बच्चे और वर्षा हद का लेवे तो क्या कहेंगे, बेहद मर्तबे के बजाय हद का वर्षा व मर्तबा लेना यह बेहद के बच्चों का कर्तव्य नहीं है। तो अभी भी अपने आप को बेहद के वर्षे के अधिकारी बनाओ। ಬಾಬಾ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ? ನಷ್ಟ ಮೋಹ ಸ್ಮೃತಿ ಸ್ವರೂಪರಾಗಬೇಕು. ನಷ್ಟ ಮೋಹ ಎಲ್ಲಿ ತನಕ ಆಗಿದ್ದೀರಿ? ಈಗ ತಮ್ಮನ್ನು ತಾವು ಚೆಕ್ ಮಾಡಿಕೊಡಿ. ಪದೇ ಪದೇ ದೇಹಾಭಿಮಾನದಲ್ಲಿ ಬರುವುದು ಸಿದ್ಧ ಮಾಡ್ತದೆ. ನಾನು ಪದೇ ಪದೇ ದೇಹಾಭಿಮಾನದಲ್ಲಿ ಬಂದು ಏನಾದ್ರು ತಪ್ಪು ಮಾಡ್ತೀವಲ್ಲ ಅದು ಸಿದ್ಧ ಮಾಡ್ತದೆ. ದೇಹದ ಮಮತೆಯಲ್ಲಿ ಆ ದೇಹದ ಮಮತೆಯಿಂದ ಇನ್ನೂ ಪರೆ ಆಗಿಲ್ಲ. ನಾವು ದೇಹದ ಮೋಹವನ್ನು ನಷ್ಟ ಮಾಡಿಕೊಂಡಿಲ್ಲ. ನಷ್ಟ ಮೋಹ ಇಲ್ಲದೇ ಇರುವ ಕಾರಣ ಸಮಯ ಹಾಗೂ ಶಕ್ತಿಗಳು ಏನೆಲ್ಲ ಬಾಬರವರ ಮುಖಾಂತರ ಆಸ್ತಿಯಲ್ಲಿ ಪ್ರಾಪ್ತಿ ಆಗ್ತಾ ಇದೆ ಅಲ್ವಾ, ಅವುಗಳನ್ನು ಕೂಡ ನಷ್ಟ ಮಾಡಿಬಿಡ್ತದೆ ಯಾವಾಗ ನಾವು ದೇಹದ ಮೇಲೆ ಮಮತೆಯನ್ನಿಟ್ಟುಕೊಂಡು ಪದೇ ಪದೇ ದೇಹಾಭಿಮಾನದಲ್ಲಿ ಬರ್ತೀವಿ ಅಲ್ವಾ. ಡೇಂಜರ್ ಅಂತಿದ್ದಾರೆ ಬಾಬರವರು. ಇಷ್ಟೆಲ್ಲ ಬಾಬರವರು ನಮಗೆ ವಾಣಿ. ಪ್ರತಿ ಹೆಜ್ಜೆಯಲ್ಲಿ ಸಂಪೂರ್ಣ ಜ್ಞಾನಿತು ಆತ್ಮರನ್ನಾಗಿ ಮಾಡ್ತಾ ಇದ್ದಾರೆ ಬಾಬರವರು. ಎಲ್ಲ ಮಕ್ಕಳು ಬಾಬರವರ ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸ್ತಾ ಸೂಕ್ಷ್ಮ ವತನದಲ್ಲಿ ಬಾಬಾ ಎಲ್ಲ ಮಕ್ಕಳನ್ನ ಸ್ಟೇಜ್ ಮೇಲೆ ಕರೀತಾ ಇದ್ದಾರೆ. ಎಲ್ಲ ಪೂರ್ವಜಾತ್ಮರಿದ್ದಾರೆ, ನಮ್ಮೆಲ್ಲರೂ ಒನ್ ಬೈ ಒನ್ ಸ್ಟೇಜ್ ಮೇಲೆ ಬಾಪ್ದಾದ ಕರಿತಾ ಪ್ರತಿಯೊಂದು ಮಗುವಿಗೆ ವಿಜಯೀ ಭವ ವಿಜಯೀ ಭವ ನಿಶ್ಚಿಂತ ಚಕ್ರವರ್ತಿ ಆತ್ಮಾ ಭವ ಅಮರ ಭವದ ವರದಾನ ಕೊಡ್ತಾ ಪ್ರತಿಯೊಂದು ಮಗುವಿಗೆ ಅಮೃತವನ್ನು ಕುಡಿಸ್ತಾ ಇದ್ದಾರೆ. ಪ್ರತಿಯೊಂದು ಮಗುವಿಗೆ ಬಾಪ್ದಾದ ಅವರ ವರದಾನಿ ಹಸ್ತವನ್ನು ತಲೆ ಮೇಲಿಡ್ತಾ ಮಗುಳ್ನಗ್ತಾ ಇದ್ದಾರೆ. ವಿಜಯ ಭವದ ತಿಲಕ ಕೊರಳಲ್ಲಿ ರಕ್ಷಾ ಕವಚವನ್ನು ಹಾಕ್ತಾ ಇದ್ದಾರೆ. ನಾವೆಲ್ಲರೂ ರಕ್ಷಾ ಕವಚವನ್ನು ಪಡಿತಾ ಇದ್ದೀವಿ, ಅಮೃತವನ್ನು ಸ್ವೀಕರಿಸ್ತಾ ಇದ್ದೇವೆ, ಟೋಲಿಯನ್ನು ಸ್ವೀಕರಿಸ್ತಾ ಇದ್ದೇವೆ. ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ 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 ಧನ್ಯವಾದಗಳನ್ನು ಅರ್ಪಿಸುತ್ತೆ. ನಾನು ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆ. ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳಿದೆ, ಅಲ್ಲಿ ಇನ್ನೂ ಹಾಗೆ ಹರಡಿದೆ. ಮನೆಯ ಮಂದಿರವಾಗಿದೆ. ಯಾರೆಲ್ಲ ಇನಿಷಿಯಲ್ ಸ್ಟೇಜಿಂದ ಬಾಬನ ಜೊತೆಗೆ ಕನೆಕ್ಷನನ್ನು ಹೊಂದಿದ್ರಿ, ಕಾಮೆಂಟ್ರಿ ಮುಖಾಂತರ ಬಾಬನ ಕರೆದಿದ್ವಿ, ಬಾಬಾ ಮನೆಗೆ ಬಂದಿದ್ದರು, ಮನೆಯ ತುಂಬ ಬಂಗಾರದ ಕಿರಣಗಳನ್ನು ಹರಡಿಸಿದ್ರು, ಮನೆಯಲ್ಲಿರುವ ಎಲ್ಲ ಆತ್ಮಗಳ ಮಸ್ತಕಕ್ಕೆ ಒಂದು ವಿಚಿತ್ರ ಕರೆಂಟನ್ನು ತುಂಬಿದ್ರು, 3 ವರದಾನಗಳನ್ನು ಕೊಟ್ಟಿದ್ದರು. ಪುಣ್ಯಾತ್ಮ ಶ್ರೇಷ್ಠಾತ್ಮ ಸಫಲತಾ ಮೂರ್ತಿ ಎಂದು ವರದಾನ ಕೊಟ್ಟಿದ್ದಾರೆ. ಪ್ರತಿಯೊಂದು ಮಕ್ಕಳು ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಕಾರ್ಯದಲ್ಲಿ ಸಫಲತೆಯನ್ನು ಹೊಂದುತ್ತಾ ಇದ್ದಾರೆ. ನಾನಾತ್ಮ ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೆ ಅಲ್ವಾ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮನೆ ಬಂಗಾರದ ಕಿರಣಗಳಿಂದ ತುಂಬಿದೆ, ನಿರ್ವಿಘ್ನ ಆಗಿದೆ, ಮನೆ ಮಂದಿರವಾಗಿದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ನಮಸ್ತೆ, ಗುಡ್ ನೈಟ್, ಓಂ ಶಾಂತಿ. ಎಲ್ಲರಿಗೂ ನಮಸ್ತೆ.